ಪ್ರಾರ್ಥಿಸಿಕೊಂಡು ಪೂಜ್ಯ ಕಾವಂದರು ದಂಪತಿಗಳ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ 2080ನೇ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಮಂಜೇಶ್ವರ ತಾಲೂಕು ಇದರ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಂಜೇಶ್ವರ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ಡ್ ಮಂಜೇಶ್ವರ ತಾಲೂಕು, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು, ಜಸ್ಟಿಸ್ KS ಹೆಗ್ಡೆ ಆಸ್ಪತ್ರೆ ದೇರನಕಟ್ಟೆ ಮಂಗಳೂರು, ಶ್ರೀ ಮಹಾದೇವ ಭಜನಾ ಮಂದಿರ ಕಳತ್ತೂರು, ASBS ವಿಶ್ರಂಪಾಡಿ ಶಾಲೆ ಕುಂಬ್ಳೆ ಗ್ರಾಮ ಪಂಚಾಯತ್, ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳು ಕುಂಬ್ಳೆ ವಲಯ, ಕಿದೂರು ಶ್ರೀ ಮಹಾದೇವ ನವಜೀವನ ಸಮಿತಿ ಕಳತ್ತೂರು, ಜಿಲ್ಲಾ ನವಜೀವನ ಸಮಿತಿ ಕಾಸರಗೋಡು ಮತ್ತು ಶೌರ್ಯ ವಿಪತ್ತು ಘಟಕಗಳು ಮಂಜೇಶ್ವರ ತಾಲೂಕು, ಸ್ಥಳೀಯ ಸಂಘ ಸಂಸ್ಥೆಗಳು ಅಭಿವೃದ್ಧಿಗೆ ಕಂಟಕವಾಗಿ ಬಾಧಿಸುತ್ತಿರುವ ಮದ್ಯಪಾನಾದಿ ದುಶ್ಚಟಗಳ ಹತೋಟಿ ಮತ್ತು ನಿರ್ಮೂಲನೆಗಾಗಿ 1992ನೇ ಇಸ್ವಿಯಲ್ಲಿ ಪ್ರಾರಂಭಿಸುವಂತಹ ಜನೋಪಯೋಗಿ ಕಾರ್ಯಕ್ರಮನೇ ಜನಜಾಗೃತಿ ವೇದಿಕೆ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ಡ್ ಧರ್ಮಸ್ಥಳ ಎಂಬ ಹೆಸರಿನ ನೋಂದಾಯಿತ ಟ್ರಸ್ಟ್ ನಡಿಯಲ್ಲಿ ಈ ಕಾರ್ಯಕ್ರಮಗಳು ನಡೆಯುತ್ತಿದೆ. ಸ್ಥಳೀಯ ಸಂಘಟನೆಗಳು, ಜನಪ್ರತಿನಿಧಿಗಳು ಹಾಗೂ ಧಾರ್ಮಿಕ ಮುಖಂಡರನ್ನೊಳಗೊಂಡು 1998ರಿಂದ ಈವರೆಗೆ 2079 ಮಧ್ಯವರ್ಜನ ಶಿಬಿರಗಳನ್ನು ಪೂರೈಸಿದ್ದು, ಇಂದು ನಮ್ಮ ಮಂಜೇಶ್ವರ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳು ಹಾಗೂ ಊರಿನ ಹಿರಿಯರು ಗಣ್ಯರ ಸಹಕಾರದೊಂದಿಗೆ 2080ನೇ ಮಧ್ಯವರ್ಜನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಬ್ರಹ್ಮಶ್ರೀ ಚಕ್ರಪಾಣಿ ದೇವಪೂಜಿತ ಹರಿಕಾಡಿ ಸರ್ ಇವರು ಈ ಕಾರ್ಯಕ್ರಮವನ್ನು ತಮ್ಮ ದಿವ್ಯ ಹಸ್ತದಿಂದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಇವರಿಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಹಾಗೂ ಸೇರಿದಂಥ ಎಲ್ಲರ ಪರವಾಗಿ ಆತ್ಮೀಯವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಸ್ನೇಹಿತರಿಗೆ ಯೋಗೇಶ್ ನವಜೀವನ ಸಮಿತಿ ಸದಸ್ಯರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸುವರೆ ತಮ್ಮನ್ನು ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಜೇಶ್ವರ ತಾಲೂಕಿನ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ನೂತನ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಮಡ್ವ ಇವರು ವಹಿಸಿಕೊಂಡಿದ್ದಾರೆ. ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್. ಸ್ನೇಹಿತರಿಗೆ ಚಂದ್ರಾಜ್ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸುವರೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕುಂಬ್ಳೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀ VP ಅಬ್ದುಲ್ ಖಾದರ್ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ನಾರಾಯಣ್ ಟೈಲರ್ ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಕುಂಬ್ಳೆ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಶ್ರೀಯುತ ಸುಕೇಶ್ ಭಂಡಾರಿ ಇವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ರಿತೇಶ್ ಕಳತ್ತೂರು ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂತಹ ಜಿಲ್ಲಾ ಪಂಚಾಯತಿನ ಸದಸ್ಯರಾದಂತಹ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಅಜೀಜ್ ಕಳತ್ತೂರು ಇವರು ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಸರ್. ಸತೀಶ್ ದಂಡೇಗುಳಿ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ಕುತ್ತಿಗೆ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಶ್ರೀಯುತ ಬಾಲಕೃಷ್ಣ ರೈ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ನಾರಾಯಣ ಮುತ್ಯಾಲು ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜಯಪ್ರಸಾದ್ ರೈ ಆರಿಂಜ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಸರ್. ಶಿವಕಾಜು ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ
ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್. ಶ್ರೀಕೃಷ್ಣ ಕಳತೂರು ಇವರು ಪುಷ್ಪಗುಚ್ಛ ಸ್ವಾಗತಿಸಬೇಕೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧಾರ್ಮಿಕ ಮುಖಂಡರಾದಂತಹ ಶ್ರೀಯುತ ಯೋಗೀಶ್ ಕಡಮಣ್ಣಯ್ಯ ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್. ಜಯಚಂದ್ರ ನವಜೀವನ ಸಮಿತಿ ಸದಸ್ಯರಾದ ಶ್ರೀಯುತ ಜಯಚಂದ್ರ ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಶಿವರಾಮ್ ಭಟ್ ಕಾರಿಂಜ ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಗಣೇಶ್ ನವಜೀವನ ಸಮಿತಿ ಸದಸ್ಯರು ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಗಣೇಶ್ ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಸುರೇಶ್ ಕುಮಾರ್ ಕೂಕಟ್ಟೆ ಸರ್, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ವತಿಯಿಂದ ಸ್ವಾಗತ. ರವಿ ಮೈರಾ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ರವಿ ಮೈಲಾರ. ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮಂಜೇಶ್ವರ ತಾಲೂಕಿನ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಕೇಂದ್ರ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಯುತ ಉದಯ್ ಕುಮಾರ್ ಆನೆಬಾಗಿಲು, ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಆನಂದ ಕಿದೂರು ಇವರಿಗೆ ಪುಷ್ಪಗುಚ್ಛ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆನಂದ ಕಿದೂರು. ಮಂಜುನಾಥಾಯ ನಮಃ. ಧರ್ಮಸ್ಥಳದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನ ಮನಸಾರೆ ಪ್ರಾರ್ಥನೆ ಮಾಡುತ್ತಾ, ಸ್ಥಳ ಸಾನ್ನಿಧ್ಯ ಶ್ರೀ ಮಹಾದೇವ ದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸುತ್ತಾ 2080ನೇ ಮಧ್ಯವರ್ಜನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಉದ್ಘಾಟಕರೇ ಹಾಗೂ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ಜಿಲ್ಲೆಯ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರೇ ಹಾಗೂ ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಸಜ್ಜನ ಬಂಧುಗಳು, ಧರ್ಮಸ್ಥಳದ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಅನ್ನದಾನ, ವಸ್ತ್ರದಾನ, ಅಭಯದಾನ, ವಿದ್ಯಾದಾನ, ಔಷಧಿ ದಾನ, ಬೇರೆ ಬೇರೆ ರೀತಿಯ ದಾನಕ್ಕೆ ಹೆಸರುವಾಸಿಯಾದಂಥ ಕ್ಷೇತ್ರ ಕುಟುಂಬ ಕ್ಷೇತ್ರ ಧರ್ಮಸ್ಥಳ. 1982ನೇ ಇಸವಿಯಲ್ಲಿ ಬಾಹುಬಲಿಯ ಪ್ರತಿಷ್ಠಾಪನೆಯ ಸವಿನೆನಪಿಗೋಸ್ಕರ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಕಳೆದ 45 ವರ್ಷಗಳ ಹಿಂದೆ ಪ್ರಾರಂಭ ಆದ ಈ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಈ ಕೇರಳದ ಕಾಸರಗೋಡಲ್ಲೂ ಕೂಡ ವಿಸ್ತರಣೆಯಾಗಿದೆ ಅಂತ ಹೇಳಿಕೆ ನಾನು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಬಡ ಜನರನ್ನ ಉದ್ಧಾರ ಮಾಡುವ ದೃಷ್ಟಿಯಿಂದ ಬಂಜರು ಭೂಮಿ ಇದ್ದ ಭೂಮಿಯಲ್ಲಿ ಕೃಷಿಯನ್ನ ಮಾಡುವ ನಿಟ್ಟಿನಲ್ಲಿ ಕೃಷಿ ಸಲಕರಣೆಗಳನ್ನ ನೀಡ್ತಾ ಬಂದರು. ಪ್ರಗತಿ ಬಂಧು ತಂಡ ಸ್ವಸಹಾಯ ಸಂಘಗಳನ್ನ ರಚಿಸಿ ಉಳಿತಾಯದ ಮನೋಭಾವನೆ ಜೊತೆಗೆ ಅನುದಾನ, ಸಾಲ ಸೌಲಭ್ಯಗಳನ್ನು ನೀಡ್ತಾ ಬಂದರು. 10 ವರ್ಷದ ಬಳಿಕ ಒಂದು ಸಮೀಕ್ಷೆಯನ್ನು ಮಾಡಿದ್ರು ಬೆಳ್ತಂಗಡಿ ತಾಲೂಕಿನಲ್ಲಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏನೆಲ್ಲ ಜನರು ಸದ್ಬಳಕೆ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ 100ರಲ್ಲಿ 80% ಎಲ್ಲ ಸದ್ಬಳಕೆ ಆಗ್ತಾ ಇತ್ತು, ಒಂದು 20% ದುರ್ಬಳಕೆ ಆಗ್ತಾ ಇತ್ತು. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ, ಹೆಚ್ಚಿನ ಜನರು ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿಮೆ ಮಾಡ್ತಾ ಇದ್ರು, ಸಂಜೆ ಮದ್ಯಪಾನವನ್ನು ಸರಾಯಿ ಕುಡಿತಾ ಇದ್ರು. ಇದನ್ನ ಯೋಚನೆ ಮಾಡಿ ಕಳೆದ 35 ವರ್ಷದ ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಎಲ್ಲ ಊರಿನ ಸಂಘ ಸಂಸ್ಥೆಗಳು, ಗಣ್ಯಾತಿ ಗಣ್ಯರೆಲ್ಲ ಸೇರಿ ವೈನ್ ಶಾಪ್ಗಳನ್ನ, ಬಾರನ್ನ, ಸರಾಯಿ ಅಂಗಡಿಯನ್ನ, ಶೇಂದಿ ಅಂಗಡಿಯನ್ನ ಸಂಪೂರ್ಣ ಬ್ಯಾನ್ ಮಾಡಿದ್ರು.
ಕಳೆದ 35 ವರ್ಷದ ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಪಾನ ನಿಷೇಧ ಆಗಿತ್ತು. ಆದ್ರೆ ಕುಡಿತಿದ್ದ ವ್ಯಕ್ತಿಗಳು ಯಾರು ಕೂಡ ಕುಡಿತವನ್ನ ಬಿಡಲಿಲ್ಲ. ಅವರು ಅಕ್ಕಪಕ್ಕದ ತಾಲೂಕಿಗೆ ಹೋಗಿ ಕುಡಿಲಿಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿ ಕಳ್ಳಬಟ್ಟಿಯನ್ನು ತಯಾರಿಸಿ ಕುಡಿಲಿಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಮನೆಯಲ್ಲಿದ್ದ ಹೆಣ್ಮಕ್ಳು ಕುಡಿತವನ್ನ ಪ್ರಾರಂಭಿಸಿದ್ರು. ಮಕ್ಕಳು ಸಮೇತ ಕುಡಿತದ ದಾಸರಾದ್ರು. ಇದನ್ನ ಯೋಚನೆ ಮಾಡಿದ ಧರ್ಮಸ್ಥಳದ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಒಬ್ಬ ವ್ಯಕ್ತಿಯ ಕುಡಿತವನ್ನ ಬಿಡಿಸಬೇಕಿದ್ರೆ ವೈನ್ ಶಾಪ್ ಅನ್ನ ಬಾರನ್ನ ಮುಚ್ಚಿಸಿ ಖಂಡಿತ ಕುಡಿತ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಆತನ ಮನಸ್ಸನ್ನ ಪರಿವರ್ತನೆ ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನುವ ದೃಷ್ಟಿಯಿಂದ ಈ ರೀತಿಯ ಮಧ್ಯವರ್ಜನ ಶಿಬಿರವನ್ನ ಕಳೆದ 35 ವರ್ಷಗಳ ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ರು. ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಾರಂಭ ಆದ ಈ ಮಧ್ಯವರ್ಜನ ಶಿಬಿರ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ, ಕೇರಳದ ಈ ಕಾಸರಗೋಡು ಮಂಜೇಶ್ವರದಲ್ಲೂ ಕೂಡ ಒಟ್ಟು ನೀವು ಗೂಗಲಲ್ಲಿ ಬೇಕಾದ್ರೂ ಸರ್ಚ್ ಮಾಡಬಹುದು. ಇಡೀ ಪ್ರಪಂಚದಲ್ಲಿ 2080 ಮಧ್ಯವರ್ಜನ ಶಿಬಿರಗಳನ್ನ ನಡೆಸಿ 1.5 ಲಕ್ಷ ಮಂದಿ ವ್ಯಸನಿಗಳನ್ನ ಬಿಡಿಸಿದ ಸಂಸ್ಥೆ ಇದ್ರೆ ಅದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ಕಾರ್ಯಕ್ರಮ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಈ ಕಾಸರಗೋಡು ಮಂಜೇಶ್ವರದಲ್ಲೂ ಕೂಡ ಇದಕ್ಕಿಂತ ಮೊದಲು ಅನೇಕ ಶಿಬಿರಗಳು ನಡೆದಿದೆ. ಈ ಸ್ಥಳದಲ್ಲಿ ಇದಕ್ಕಿಂತ ಮುಂಚೆ ಹಲವು ವರ್ಷಗಳ ಹಿಂದೆ 2 ಮಧ್ಯವರ್ಜನ ಶಿಬಿರಗಳು ಇಲ್ಲೇ ನಡೆದಿದೆ. ಮತ್ತು ಈ ಶಿಬಿರಕ್ಕೆ ಸೇರಿ ಕೊಡ್ತಾ ಬಿಟ್ಟಂತ ಅನೇಕ ಪಾನಮುಕ್ತ ಸದಸ್ಯರು ಇವತ್ತು ಇಲ್ಲೇ ನೋಡಿದ್ರೆ ಎಲ್ಲ ಕಡೆ ಇರುವಂತಹ ನವಜೀವನ ಸಮಿತಿ ಸದಸ್ಯರು ಕುಡಿತ ಬಿಟ್ಟಂತಹ 100 ರಿಂದ 150 ಜನ ಇದೇ ಊರಲ್ಲಿ ಕುಡಿತ ಬಿಟ್ಟಿದ್ದಾರೆ, ಒಳ್ಳೆಯ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ನಾನು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಅವತ್ತು ಈ ಶಿಬಿರದ ತಯಾರಿ ಇರ್ಬೋದು, ಪೂರ್ವ ತಯಾರಿ ಇರ್ಬೋದು, ಶಿಬಿರಾರ್ಥಿಗಳ ಕರ್ಕೊಂಡು ಬರುವಂತ ವಿಚಾರ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿಯ ನವಜೀವನ ಸಮಿತಿಯ ಸದಸ್ಯರ ನೇತೃತ್ವದಲ್ಲಿ ನಡೀತಾ ಇದೆ. ಈ 2080ನೇ ಮಧ್ಯವರ್ಜನ ಶಿಬಿರ ವಿಶೇಷವಾಗಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ವಿಶೇಷವಾಗಿ ಜಯಪ್ರಸಾದ್ ರೈ ಅವರ ನೇತೃತ್ವದಲ್ಲಿ, ಗೌರವಾಧ್ಯಕ್ಷರು ಸುರೇಶ್ ಕುಮಾರ್ ಶೆಟ್ಟಿ ಇವರ ನೇತೃತ್ವದಲ್ಲಿ ಇಲ್ಲಿ ಕಮಿಟಿಯನ್ನು ಮಾಡಲಾಗಿದೆ. ಬಹಳ ಅದ್ಭುತವಾದಂತಹ ವ್ಯವಸ್ಥಾಪನಾ ಸಮಿತಿ ಮತ್ತು ಊರಿನ ಗಣ್ಯರು, ನಮ್ಮ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು, ಜಿಲ್ಲಾ ನಿರ್ದೇಶಕರಾದ ಬಾಬುನಾಯ್ಕ ಸರ್ ಅವರ ಮಾರ್ಗದರ್ಶನ. ಅವರು ಉತ್ತರ ಕನ್ನಡದಲ್ಲಿ ನಿರ್ದೇಶಕರಾಗಿರುವಾಗ ಅಲ್ಲಿಯ ಸಿದ್ದಾಪುರ ಎನ್ನುವಂತ ತಾಲೂಕಿನ 3 ಗ್ರಾಮಗಳನ್ನ ಪಾನಮುಕ್ತ ಗ್ರಾಮವಾಗಿ ಮಾಡಿದ ಕೀರ್ತಿ ಅದು ನಮ್ಮ ಜಿಲ್ಲಾ ನಿರ್ದೇಶಕರು ಬಾಬುನಾಯ್ಕರವರಿಗೆ ಲಭಿಸಬೇಕು. ಅದೊಂದು ರಾಜ್ಯ ಮಟ್ಟದಲ್ಲಿ ಅದ್ಭುತವಾದಂತಹ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ ಅನ್ನುವಂತ ಮಾತನ್ನು ಹೇಳುತ್ತಾ, ಅವರ ಮಾರ್ಗದರ್ಶನ ತಾಲೂಕಿನ ಯೋಜನಾಧಿಕಾರಿ ಶಶಿಕಲಾ ಮೇಡಮ್, ಇಲ್ಲಿಯ ಅಭಿಷೇಕ್ ಮತ್ತು ಎಲ್ಲ ಸೇವಾ ಪ್ರತಿನಿಧಿಗಳು, ಒಕ್ಕೂಟದವರು, ನವಜೀವನ ಸದಸ್ಯರು, ಶೌರ್ಯ ಸ್ವಯಂ ಸೇವಕರು ಇವರೆಲ್ಲ ಈ ಶಿಬಿರದ ಯಶಸ್ಸಿಗೆ ಶ್ರಮದಾನ ಪಡ್ತಾರೆ. ಮುಖ್ಯವಾಗಿ ಈಗಾಗಲೇ ಒಂದು 10-15 ಜನ ಶಿಬಿರಾರ್ಥಿ ಬಂಧುಗಳು ನೀವು ಇಲ್ಲಿ ಬಂದಿದ್ದೀರಿ. ಕೆಲವು ಗೊತ್ತಿಲ್ಲದೆ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ದೇವರ ಮೇಲೆ ಆಣೆ ಪ್ರಮಾಣ ಮಾಡಿಸೋದಿಲ್ಲ, ಇಂಜೆಕ್ಷನ್ ಮದ್ದು ಮಾತ್ರೆ ಕೊಟ್ಟು ಕುಡಿತ ಬಿಡಿಸುವ ಕಾರ್ಯಕ್ರಮ ಇದಲ್ಲ. ಮದ್ದು ಮಾತ್ರೆಗಳನ್ನು ಹಾಕಿ ತಾಯ್ತ ಕಟ್ಟಿ ಪ್ರಸಾದ ಹಾಕಿ ಕುಡಿತ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಯೋಗ, ಧ್ಯಾನ, ಪ್ರಾರ್ಥನೆ, ಗುಂಪು ಸಲಹೆ, ಗಂಡರಿಂದ ಮಾಹಿತಿ, ಆಟೋಟ ಕಾರ್ಯಕ್ರಮ ಮತ್ತು ಪ್ರತಿ ದಿವಸ ಭಜನಾ ಕಾರ್ಯಕ್ರಮದಿಂದ ನಿಮ್ಮೆಲ್ಲರ ಮನಸ್ಸನ್ನ ಪರಿವರ್ತನೆ ಮಾಡುವಂತಹ ವಿಶೇಷವಾದ ಕಾರ್ಯಕ್ರಮ 8 ದಿವಸದಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ನೀವು ಯಾರು ಕೂಡ ಟೆನ್ಷನ್ ಮಾಡಬೇಡಿ. ಸಡನ್ ಕುಡಿತ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಕೈಕಾಲು ವೈಬ್ರೇಷನ್ ಆಗುತ್ತೆ, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಬೇರೆ ಬೇರೆ ರೀತಿಯ ಭಯ ಆಗುತ್ತೆ. ಈ ರೀತಿ ಒಂದು ಹಗ್ಗವನ್ನು ನೋಡಿದ್ರೆ ಹಾವನ್ನ ಕಂಡಾಗ ಆಗುತ್ತೆ, ಯಾರೋ ಬಾಗಿಲು ತಟ್ಟದಾಗ ಕೇಳುತ್ತೆ, ಬಟ್ ಯಾರು ಇರೋದಿಲ್ಲ. ಈ ರೀತಿಯ ದೈಹಿಕವಾದ ಸಮಸ್ಯೆ ಮತ್ತು ಮಾನಸಿಕವಾದ ಸಮಸ್ಯೆ ಮತ್ತು ಕೌಟುಂಬಿಕವಾದ ಸಮಸ್ಯೆಗೆ ಮತ್ತು ಸಾಮಾಜಿಕವಾದ ಭೀಕರವಾದ ಬರ್ಬರವಾದ ಸಮಸ್ಯೆ ಈ ಮದ್ಯವ್ಯಸನ. ಈ ಸರಾಯಿಯನ್ನು ಬಿಟ್ಟು ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ಇಲ್ಲಿಂದ ಹೋಗುವಾಗ ನೀವು ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ನಿಮ್ಮೆಲ್ಲ ಕೈಕಾಲು ವೈಬ್ರೇಷನ್ ನಿಂತು ಸೂಜಿಗೆ ದಾರ ಹಾಕುವಷ್ಟು ಕ್ಲಾರಿಟಿ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ, ಮಹಾದೇವ ದೇವರ, ನಾವು ನಂಬಿದಂತ ಎಲ್ಲ ದೇವರುಗಳ ಆಶೀರ್ವಾದದಿಂದ ಇಲ್ಲಿ ನಡೀಲಿಕ್ಕಿದೆ. ನಮ್ಮ ಶಿಬಿರದ ಚಿಕಿತ್ಸಾ ತಂಡ ಇವತ್ತು ಧರ್ಮಸ್ಥಳದಿಂದ ಇಲ್ಲಿ ಬಂದಿದ್ದಾರೆ. ಮುಖ್ಯವಾಗಿ ಈ ಶಿಬಿರದ ಶಿಬಿರಾಧಿಕಾರಿ ನಮ್ಮ ರಮೇಶ್ ರವರು ಬಹಳ ಒಳ್ಳೆಯ ಶಿಬಿರಾಧಿಕಾರಿ. ಒಂದು ವಾರ ನಿಮ್ ಜೊತೆ ಇರ್ತಾರೆ. ಆರೋಗ್ಯ ಸೇವಕಿ ಶ್ರೀಮತಿ ಜಯಲಕ್ಷ್ಮಿ ಸಿಸ್ಟರ್ ಅವರು ನಿಮ್ಮ ಆರೋಗ್ಯ ಸೇವೆಯಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ಪೂರಕವಾದ ಚಿಕಿತ್ಸೆಯನ್ನು ನೀಡಲಿಕ್ಕಿದ್ದಾರೆ. ನಾನು ನಿಮ್ ಜೊತೆ ಇರ್ತೇನೆ. ನಮ್ಮ ನಿತೇಶ್ ಮೇಲ್ವಿಚಾರಕರು ನಿಮ್ ಜೊತೆ ಇರ್ತಾರೆ. ಹಾಗೂ ಈ ಊರಿನ ಎಲ್ಲರ ಸಹಕಾರದೊಂದಿಗೆ, ಇಲ್ಲಿಯ ವೈದ್ಯಾಧಿಕಾರಿಗಳ ಸಹಕಾರದೊಂದಿಗೆ ಈ ಶಿಬಿರ ಯಶಸ್ವಿಯಾಗಲಿಕ್ಕಿದೆ. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಹೇಳ್ತಾರೆ, ಒಂದು ನೀರಿನ ಟ್ಯಾಂಕಿಗೆ ತೂತ ಹಾಗಾಗಿ ಮದ್ಯಪಾನ ಇದ್ರೆ ನೀವೆಷ್ಟೇ
ಆಸ್ತಿ ಇರಲಿ, ಅಂತಸ್ತಿರ್ಲಿ, ನೆಮ್ಮದಿರ್ಲಿ, ಮದ್ಯಪಾನವನ್ನು ಮಾಡುದಿದ್ರೆ ನಿಮ್ಮೆಲ್ಲ ಆಸ್ತಿ ಅಂತಸ್ತು ಅದು ಸರ್ವನಾಶ ಆಗುತ್ತೆ ಎಂಬ ಮಾತನ್ನು ಹೇಳ್ತಾರೆ. ಭಾಗ್ಯದ ಬಟ್ಟಲಿಗೆ ರಂಧ್ರ ಇದ್ದ ಹಾಗೆ ಆ ರಂಧ್ರವನ್ನ ಮುಚ್ಚಿಸುವ ಕೆಲಸ ಈ 2080ನೇ ಮಧ್ಯವರ್ಜನ ಶಿಬಿರದಲ್ಲಿ ನಡೀಲಿಕ್ಕಿದೆ. 8 ದಿವಸ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನೆಲ್ಲ ಮೊನ್ನೆ ಬಂಟ್ವಾಳದಲ್ಲಿ ಬಹಳ ಅದ್ಭುತವಾಗಿ 2076ನೇ ಮಧ್ಯವರ್ಜನ ಶಿಬಿರ ಸಮಾರೋಪ ಆಯಿತು. ಅಲ್ಲಿ 63 ಜನ ಅದ್ಭುತವಾದ ಚಿಕಿತ್ಸೆಯನ್ನು ಪಡ್ಕೊಂಡು ಹೊಸ ಜೀವನ ಮಾಡಿದ್ದಾರೆ. ನಿನ್ನೆ ನಾವು ರಾಜ್ಯದಲ್ಲಿ ವಿಶೇಷವಾದ ಮಹಿಳಾ ಮಧ್ಯವರ್ಜನ ಶಿಬಿರವನ್ನ ನಿನ್ನೆ ಮೂಡುಬಿದ್ರೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅಲ್ಲೂ ಕೂಡ ಅದು ಗೌಪ್ಯತೆಯನ್ನು ಕಾಪಾಡ್ತಾ ಗೌಪ್ಯತೆಯಿಂದ ಆ ಶಿಬಿರ ನಿನ್ನೆ ಪ್ರಾರಂಭ ಆಗಿದೆ. ಇವತ್ತು ವಿಶೇಷವಾಗಿ ನಮ್ಮ ಮಹಾದೇವರ ಸನ್ನಿಧಾನದಲ್ಲಿ 2080ನೇ ಮಧ್ಯವರ್ಜನ ಶಿಬಿರ ಉದ್ಘಾಟನೆ ಆಗ್ಲಿಕ್ಕಿದೆ. ಈ ಧರ್ಮಸ್ಥಳದ ಜ್ಯೋತಿ ಯಾವ ರೀತಿ ಬೆಳಗುತ್ತೋ ಅದೇ ರೀತಿ ನಿಮ್ಮ ಮನೆಯಲ್ಲಿದ್ದಂತಹ ದುಶ್ಚಟ ದೂರ ಆಗ್ಲಿ, ನವಜೀವನ ಬೆಳಗಲಿ, ಪಾನಮುಕ್ತ ಜೀವನ ನಿಮ್ಮದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸರ್ವ ವಿಘ್ನ ನಿವಾರಕನಾದಂತಹ ಮಹಾಗಣಪತಿಯನ್ನು ಮೊದಲಾಗಿ ಪ್ರಾರ್ಥಿಸುತ್ತಾ, ಅದೇ ರೀತಿ ಧರ್ಮಸ್ಥಳ ಮಂಜುನಾಥೇಶ್ವರ ದೇವರನ್ನು, ಅಣ್ಣಪ್ಪ ಮಂಜುರ್ಲಿ ದೈವಗಳನ್ನು, ಅದೇ ರೀತಿ ಪರಿಸರದ ಮಹಾದೇವ ಶಾಸ್ತಾರ ದೇವರನ್ನು, ಕಿನ್ನಿವಾಣಿ ಭೂಮಾಣಿ ದೈವಗಳನ್ನು, ಎಲ್ಲ ದೈವಿಕ ಶಕ್ತಿಗಳನ್ನು ಮನಸಾರೆ ಸ್ಮರಿಸುತ್ತಾ, ಇವತ್ತಿನ ದಿವಸ ಮಧ್ಯವರ್ಜನ ಶಿಬಿರ 2080ನೇ ಶಿಬಿರವನ್ನು ಈ ಕಳತ್ತೂರು ಈ ಒಂದು ಭಜನಾ ಮಂದಿರದಲ್ಲಿ ನಡೆಸುವುದಾಗಿ ಸಂಕಲ್ಪ ಮಾಡಿಕೊಂಡಿದ್ದೀರಿ. ಒಂದು ದುಃಖದ ವಿಷಯ ಅಂತ ಹೇಳಿದರೆ ಇಲ್ಲಿ ಮದ್ಯಪಾನ ಮಾಡುವವರು ಇದ್ದಾರೆ ಎಂಬುದೊಂದು, ಮತ್ತೊಂದು ಅದಕ್ಕೆ ಪರಿಹಾರ ಕೂಡ ಆಗ್ತಾ ಉಂಟು ಎಂಬುದು ಬಹಳ ಸಂತೋಷದ ವಿಚಾರ. ಅದು ಹೆಗ್ಗಡೆಯವರ ದಿವ್ಯ ಸಂಕಲ್ಪ. 2080ನೇ ಶಿಬಿರ ಅಂತ ಹೇಳಿದರೆ ಅದು ಅತ್ಯದ್ಭುತ, ಎಲ್ಲಿಯೂ ನಡೆಯದೇ ಇರುವಂತಹ ಒಂದು ದೊಡ್ಡ ಒಂದು ಶಿಬಿರ. ಅದರ ಪೂರ್ಣ ಪ್ರಯೋಜನವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. ಆ ಮದ್ಯದಿಂದಾಗಿ ಎಷ್ಟೋ ಕುಟುಂಬಗಳು ಕಣ್ಣೀರು ಆಗ್ತಾ ಉಂಟು, ಎಷ್ಟೋ ಹೆಂಗಸರ ಕಣ್ಣೀರು, ಎಷ್ಟೋ ಮಕ್ಕಳ ಕಣ್ಣೀರು, ಅದರಿಂದಾಗಿ ಎಷ್ಟೋ ದಾರಿದ್ರ್ಯಗಳು ಸಂಕಷ್ಟಗಳು ಅನುಭವಿಸ್ತಾ ಉಂಟು. ಅದರಿಂದಾಗಿ ಈ ಶಿಬಿರದಿಂದಾಗಿ ಎಷ್ಟೋ ಜನ ಮುಕ್ತರಾಗಿ ಪುನಃ ಹೊಸ ಜೀವನವನ್ನು ಸಾಗಿಸಿದಂತಹ ಎಷ್ಟೋ ಮಾಹಿತಿಗಳುಂಟು. ಇಲ್ಲಿ ಬಂದವರೆಲ್ಲ ಇದ್ದಾರೆ, ಕೆಲವಲ್ಲ ಎಷ್ಟೋ ಸಂಕಷ್ಟಗಳು ಅನುಭವಿಸ್ತಾ ಇದ್ದವರು ಈಗ ಒಳ್ಳೆ ಒಂದು ಗೌರವ ವ್ಯಕ್ತಿಯಾಗಿ ನಡೆಯುತ್ತಾ ಇರುವಂತಹ ಸಂದರ್ಭ. ಅಂತಹ ಒಂದು ಒಳ್ಳೆ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತಹ ಹೆಗ್ಗಡೆಯವರ ದಿವ್ಯ ಸಂಕಲ್ಪ ಅದು ಇಲ್ಲಿ ಇವತ್ತಿನ ದಿವಸ ನಡೀತಾ ಉಂಟು ಎಂಬುದು ಬಹಳ ಸಂತೋಷದ ವಿಚಾರ. ಇವತ್ತಿನ ದಿವಸ ನಾವೆಲ್ಲ ಸೇರಿಕೊಂಡು ಆ ದೀಪ ಪ್ರಜ್ವಲನೆ ಮೂಲಕ ಇದನ್ನು ಉದ್ಘಾಟನೆ ಮಾಡಿಕೊಂಡಿದ್ದೇವೆ. ಆ ಉದ್ಘಾಟನೆ ಈ ಸಮಾರಂಭವು ಬಹಳ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ ಎಂಬುದನ್ನು ಘೋಷಣೆ ಮಾಡುತ್ತಾ,
ನಿರ್ವಿಘ್ನವಾಗಿ ನೆರವೇರಲಿ. ಇದರ ಸಂಪೂರ್ಣ ಫಲವನ್ನು ನಾವು ಸಮಾಜದವರು ಪಡ್ಕೊಳ್ಳೋಣ. ಅದರಿಂದಾಗಿ ಶಿಬಿರಾರ್ಥಿಗಳು ಪುನಃ ಒಂದು ಹೊಸ ಜೀವನವನ್ನು ನಡೆಸುವಂತಹ ಒಂದು ಯೋಗಭಾಗ್ಯವನ್ನು ಪರಮಾತ್ಮ ಪೂರ್ಣವಾಗಿ ಕರುಣಿಸಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಶ್ಚಯ ಮಾಡಿದಂಥ ಈ ಶಿಬಿರ ನಿರ್ವಿಘ್ನವಾಗಿ ನೆರವೇರಿ ಅದರ ಪೂರ್ಣ ಫಲವನ್ನು ಪಡೆಯುವಂತಾಗಲಿ ಎಂಬುದಾಗಿ ಪುನೊಮ್ಮೆ ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶುಭ ಹಾರೈಸಿದಂಥ ಶ್ರೀಯುತರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದೆ ಶ್ರೀಯುತ ಬಾಬು ನಾಯ್ಕ್ ನಿರ್ದೇಶಕರು ದಕ್ಷಿಣ ಕನ್ನಡ 2 ಇವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಮನಸಾರ ಸ್ಮರಿಸುತ್ತಾ ಸ್ಥಳ ಸಾನ್ನಿಧ್ಯ ಎಲ್ಲ ದೇವರುಗಳನ್ನು ಕೂಡ ಮನಸಾರ ಸ್ಮರಿಸುತ್ತಾ ಇವತ್ತು ನಾವೆಲ್ಲರೂ ಕೂಡ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ 280ನೇ ಮಧ್ಯವರ್ಜನ ಶಿಬಿರವನ್ನು ವೇದಿಕೆಯಲ್ಲಿದ್ದಂಥ ಗಣ್ಯರಾದ ಚಕ್ರಪಾಣಿ ದೇವಪೂಜಿತಾಯ ಇವರ ದಿವ್ಯ ಹಸ್ತದಲ್ಲಿ ಹಾಗೂ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಇವತ್ತು ಈ 280ನೇ ಮಧ್ಯವರ್ಜನ ಶಿಬಿರವನ್ನು ನಾವಿಲ್ಲಿ ವಿದ್ಯುಕ್ತವಾಗಿ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇದು 280ನೇ ಮಧ್ಯವರ್ಜನ ಶಿಬಿರ 2080ನೇ ಮಧ್ಯವರ್ಜನ ಶಿಬಿರ. ಈ ಹಿಂದೆ 2079 ಮಧ್ಯವರ್ಜನ ಶಿಬಿರಗಳು ನಡೆದಿದೆ ಅಂತ ಅರ್ಥ. ಆತ್ಮೀಯರೇ, ಒಬ್ಬ ವ್ಯಕ್ತಿಯನ್ನ ಕುಡಿತ ಬಿಡಿಸುವಂಥದ್ದು, ಅವರಿಗೆ ಹೊಸ ಜೀವನವನ್ನು ಕಲ್ಪಿಸುವಂಥದ್ದು, ಅದರಲ್ಲಿ ಕೂಡ 2079 ಮಧ್ಯವರ್ಜನ ಶಿಬಿರವನ್ನು ಮಾಡಿದ್ದು ಇಡೀ ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ, ಯಾವ ಸಂಘ ಸಂಸ್ಥೆಗಳು ಕೂಡ ಇಲ್ಲ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳಬಹುದು. ಆತ್ಮೀಯರೇ, ನಾನು ಪ್ರಥಮದಲ್ಲಿ ಹೇಳಿದೆ, ಇದು ಒಂದು ಪುಣ್ಯದ ಕೆಲಸ. ಅವನತಿಯ ಹಾದಿಯನ್ನು ಹಿಡಿತಾ ಇದ್ದ ಒಂದು ಕುಟುಂಬವನ್ನ, ಅವರಿಗೆ ಏನು ದುಶ್ಚಟ ದುರಾಭ್ಯಾಸಗಳು ಬಂದಿದೆಯಾ, ಅವರಲ್ಲಿ ರೂಢಿಯಾಗಿದೆಯಾ, ಅದನ್ನು ಬಿಡಿಸಿ ಅವರಿಗೆ ಹೊಸ ಜೀವನವನ್ನು ಕಲ್ಪಿಸ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ. ಹೊಸ ಒಂದು ಕಾರ್ಯಕ್ರಮ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮರಲ್ಲಿ ಮಹಾತ್ಮ ಗಾಂಧೀಜಿಯವರು ಮುಂಚೂಣಿಯಲ್ಲಿದ್ದರು. ಅವರು ಒಂದು ಕನಸನ್ನು ಕಟ್ಟಿದ್ದರು, ನಮ್ಮ ರಾಷ್ಟ್ರ ರಾಮರಾಜ್ಯ ಆಗಬೇಕಂತ. ರಾಮರಾಜ್ಯ ಆಗಬೇಕಂತ ಕನಸು ಕಟ್ಟಿದವರು ಅವತ್ತು ಮಹಾತ್ಮ ಗಾಂಧೀಜಿಯವರು. ಆ ಕನಸನ್ನು ನನಸು ಮಾಡಲಿಕ್ಕೆ ಹೊರಟವರು ಈಗಿನ ಪೂಜ್ಯರು, ಹೆಗ್ಗಡೆಯವರು, ಪೂಜ್ಯ ಕಾವಂದರು. ಒಂದು ಕುಟುಂಬದ ಅಭಿವೃದ್ಧಿಯ ಮುಖೇನ ಒಂದು ಗ್ರಾಮದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಅನ್ನೋದನ್ನು ತೋರಿಸಿಕೊಟ್ಟವರು ಗಾಂಧೀಜಿಯವರು. ಇವತ್ತು ಅದನ್ನು ಅನುಷ್ಠಾನ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ಕೇರಳ ರಾಜ್ಯದ ಕಾಸರಗೋಡು ಮಂಜೇಶ್ವರದಲ್ಲಿ 22,000 ಹಳ್ಳಿಗಳಲ್ಲಿ ಸಂಘಗಳ ಮುಖೇನ 6,15,000 ಸಂಘಗಳು, 56 ಲಕ್ಷ ಅದರಲ್ಲಿ ಸೇರಿದಂಥ ಮೆಂಬರ್ ಸೇರಿಕೊಂಡು ಇವತ್ತು ಒಂದು ಕ್ರಾಂತಿಯನ್ನೇ, ಅಭಿವೃದ್ಧಿಯ ಕ್ರಾಂತಿಯನ್ನೇ 44 ವರ್ಷದಿಂದ ಪ್ರಾರಂಭವಾದ ಯೋಜನೆ ಇವತ್ತು ನಡೆಸ್ತಾ ಇದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಹೆಸರು. ಅಂದರೆ ಗ್ರಾಮದ ಅಭಿವೃದ್ಧಿಯನ್ನು ಮಾಡುವಂಥದ್ದು. ಈ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದ ಹಾಗೆ ಒಂದಷ್ಟು ಸೋರಿಕೆಗಳು ಕಾಣುತ್ತೆ. ಸೋರಿಕೆ ಅಂದರೆ ಆ ಕುಟುಂಬದಲ್ಲಿ ಏನು ಆದಾಯ ಬರ್ತದ ಅದರಲ್ಲಿ ಒಂದಷ್ಟು ವೇಸ್ಟ್ ಆಗುವಂಥದ್ದು, ಸೋರಿಕೆ ಆಗುವಂಥದ್ದು ಕಂಡು ಬಂತು. ಅದಕ್ಕೆ ಪೂಜ್ಯರು 1992ರಲ್ಲಿ
ಇಂಥ ಸೋರಿಕೆ ಏನುಂಟ ಇದನ್ನು ತಡೆಗಟ್ಟಬೇಕು, ಇದು ಸಾಮಾಜಿಕ ಪಿಡುಗು ಅನ್ನೋ ದೃಷ್ಟಿಯಿಂದ ಜನಜಾಗೃತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಬಂಧುಗಳೇ. 1992ರಲ್ಲಿ ಪ್ರಾರಂಭ ಮಾಡಬೇಕಾದರೆ ಈಗಿನಷ್ಟು ಕಷ್ಟ ಇರಲಿಲ್ಲ. ಒಂದಷ್ಟು ಎಡರು ತೊಡರುಗಳು ಇತ್ತು. ಒಂದಷ್ಟು ವ್ಯಾಪಾರ ಮಾಡುವಂಥ ಯಾರು ಅದರ ಮುಖ್ಯಸ್ಥರಿದ್ದಾರೆ, ಯಾರು ಅದರ ವ್ಯಾಪಾರ ಮಾಡುವವರಿದ್ದಾರೆ, ಅವರಿಂದ ಒಂದಷ್ಟು ವಿರೋಧಗಳು ಬಂತು. ಮದ್ಯ ವರ್ಜನ ಆದರೆ ಇದು ಮುಂದಿನ ಹಂತದಲ್ಲಿ ನಮಗೆ ನಂಡ ಪೆಟ್ಟು ಕೊಡ್ತದೆ ಅಂತ ಹೇಳಿ, ನಮ್ಮ ಆದಾಯಕ್ಕೆ ಪೆಟ್ಟು ಕೊಡ್ತದೆ ಅನ್ನೋ ದೃಷ್ಟಿಯಿಂದ ಅವರು ಕೂಡ ನಂಡ ಎಚ್ಚೆತ್ತುಕೊಂಡರು, ಇದನ್ನು ವಿರೋಧ ಮಾಡಿದರು. ಆದರೂ ಕೂಡ ಪೂಜ್ಯರು ಯಾವುದನ್ನೇ ಕಾರಣಕ್ಕೂ ಕೂಡ ಜಗ್ಲಿಲ್ಲ, ಬಗ್ಲಿಲ್ಲ. ಈ ಕಾರ್ಯಕ್ರಮವನ್ನು ಬಹಳ ಅತ್ಯುತ್ತಮವಾಗಿ ಇನ್ನೂ ಉತ್ತಮ ರೀತಿಯಲ್ಲಿ ಹೇಗೆ ನಡೆಸಬೇಕಂತ ಹೇಳಿ ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಅಧಿಕಾರಿ ವರ್ಗದವರಲ್ಲಿ ವಿಮರ್ಶೆ ಮಾಡಿ ಇದಕ್ಕೆ ಒಂದು ಫೈನಲ್ ಶೇಪನ್ನು ಕೊಟ್ಟು ಇವತ್ತು ಈ ರೀತಿಯ ಮದ್ಯವರ್ಜನ ಶಿಬಿರಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಇಲ್ಲಿ ನಾವು ಉರಿಸಿದಂಥ ದೀಪ ಕಾಣುತ್ತದೆ. ದೀಪ ಅಂದರೆ ಬೆಂಕಿ. ಬೆಂಕಿ ದೇಹವನ್ನು ಸುಡಬಹುದು, ಆದರೆ ಈ ಮದ್ಯಪಾನ ಅನ್ನೋದು ದೇಹ ಮತ್ತು ಆತ್ಮ ಇದು ಎರಡನ್ನು ಕೂಡ ಸುಡುತ್ತದೆ. ಒಂದು ಮನೆಗೆ ಮಾಟ ಮಂತ್ರ ಮಾಡಬೇಕಂತ ನಿರ್ಧಾರ ಮಾಡಿದವ ಆತ್ಮ ಕುಟುಂಬದಲ್ಲಿ ಯಾರಿಗಾದರೂ ಕುಡಿತದ ಚಟವನ್ನು ಪ್ರಾರಂಭ ಮಾಡಿಸಿದ್ರೆ ಸಾಕು, ಅವನೇ ಆ ಕುಟುಂಬವನ್ನು ಗುಡಿಸಿ ಗುಂಡಾಂತರ ಮಾಡ್ತಾನೆ. ಇದೆಲ್ಲ ನಾವು ಕಂಡದ್ದು. ಇದು ಸಾಮಾಜಿಕ ಪಿಡುಗು, ಸಾಮಾಜಿಕ ಪಿಡುಗು. ಅದಕ್ಕೆ ಇವತ್ತು ಈ ಭಾಗದಲ್ಲಿ ಇರತಕ್ಕಂಥ ಯಾರು ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ, ಕುಡಿತ ಬೇಕಂತಲೇ ಬಂದದಲ್ಲ, ಒಂದು ಸಹವಾಸ ದೋಷದಿಂದ ಮತ್ತೆ ಕೆಲವರ ಶೋಕಿಗೆ ಸಲುವಾಗಿ ಏನಾಗ್ತದೆ ನೋಡುವ ಅಂತ ಕುಡಿಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಥಮದಲ್ಲಿ ಅದನ್ನು ನಾನು ಹಿಡ್ಕೊಳ್ಳುವಂಥದ್ದು, ಕ್ರಮೇಣ ಅದು ನಮ್ಮನ್ನು ಹಿಡ್ಕೊಳ್ತದೆ. ಯಾವಾಗ ನಾನು ಅದನ್ನು ಹಿಡ್ಕೊಳ್ತೇನೋ ಅದನ್ನು ಬಿಡಲಿಕ್ಕೆ ಬಿಡಬಹುದು. ಒಂದು ವೇಳೆ ಅದುವೇ ನನ್ನನ್ನು ಹಿಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಆಗಲ್ಲ. ಅದಕ್ಕೆ ಹೇಳುವಂಥದ್ದು ದುರಾಭ್ಯಾಸ. ಅದಕ್ಕೆ ಚಿಕಿತ್ಸೆ ಬೇಕು. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಂಸ್ಥೆ ಹೇಳಿದೆ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ, ಮದ್ಯಪಾನ ಅನ್ನೋದೇನಲ್ಲ, ಇದು ದುಶ್ಚಟ ದುರಾಭ್ಯಾಸ ಅಲ್ಲ, ಇದೊಂದು ಕಾಯಿಲೆ. ಈ ಕಾಯಿಲೆಗೆ ಅದಕ್ಕೆ ಚಿಕಿತ್ಸೆ ಬೇಕು. ಒಬ್ಬ ದುಶ್ಚಟ ಮಾಡುವಂಥ ವ್ಯಕ್ತಿಯ ಮನಸ್ಸನ್ನು ಭೇದಿಸದ ಹೊರತು ಯಾವುದೇ ಕಾರಣಕ್ಕೂ ಅವರನ್ನು ದುಶ್ಚಟದಿಂದ ಮುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗಾಂಧೀಜಿಯವರು ಹೇಳಿದರು. ಆ ದೃಷ್ಟಿಯಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಯಾವುದೇ ಇಂಜೆಕ್ಷನ್ ಇಲ್ಲ, ಗುಳಿಗೆ ಇಲ್ಲ, ಅವರನ್ನು ಆತ್ಮೀಯವಾಗಿ ಕೌನ್ಸಿಲಿಂಗ್ ಮಾಡಿ ನಿನ್ನ ಜವಾಬ್ದಾರಿ ಏನು, ನಿನ್ನ ಕರ್ತವ್ಯ ಏನು, ನೀನು ಏನು ಮಾಡಬೇಕಿತ್ತು, ನಿನ್ನ ಹೊಣೆಗಾರಿಕೆ ಏನು, ಜೀವನದಲ್ಲಿ ನೀನು ಏನು ಸಾಧನೆ ಮಾಡಬೇಕಿತ್ತು, ಏನು ಮಾಡ್ತಾ ಇದ್ದೀಯಾ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿ ಅವರನ್ನು ಮನಪರಿವರ್ತನೆ ಮಾಡುವಂಥ ಕೆಲಸವನ್ನು ಈ ಶಿಬಿರದಲ್ಲಿ ಮಾಡ್ತಾ ಇದ್ದೆ. ಆತ್ಮೀಯರೇ, ನೀವೆಲ್ಲ ವೇದಿಕೆಯಲ್ಲಿದ್ದಂಥ ಗಣ್ಯರು ಕೂಡ ನೀವು ಕೆಲವು ಶಿಬಿರಗಳನ್ನು ನೋಡಿರಬಹುದು. ಇವರು ಕೆಲವರನ್ನು ಹೊತ್ತುಕೊಂಡು ಕೆಲವರನ್ನು ಇಲ್ಲಿ ತಂದಿದ್ದಾರೆ. ಇಲ್ಲಿ ಬಾಗಿಲು ತೆರೆದಾಗ ಓಡಿ ಹೋಗ್ಲಿಕ್ಕೆ ಮುಂದೆ ಹೋಗ್ತಾರೆ. ನಾನು ರಾಣೆಬೆನ್ನೂರೊಂದು ಶಿಬಿರ ಮಾಡಿದ್ದೆ, ನನಗೆ ಈಗ ಕೂಡ ನೆನಪುಂಟು. ಅವನೊಬ್ಬ 3 ಮಹಡಿಯಿಂದ ಹಾರಿ ಅಲ್ಲಿ ಇಲ್ಲಿವರೆಗೆ ನನ್ನ ಕಾಲಿನ ಮೇಲೆ ಕೆಸರುಂಟು, ಆ ಚರಂಡಿ ಕೆಸರು, ಅದರಲ್ಲಿ ಓಡಿ ಹೋಗಿದ್ದಾರೆ. ಅಂದರೆ ಅದೊಂದು ಭ್ರಮೆ. ಆ ದೃಷ್ಟಿಯಲ್ಲಿ ಇಲ್ಲಿ ಕೂಡ ನಾವು 2-3 ದಿವಸ ಇಲ್ಲಿ ಸ್ವಲ್ಪ ಭದ್ರವಾಗಿ ನೋಡುವಂಥದ್ದು, ನಮ್ಮ ವಾಲಂಟಿಯರನ್ನು ಇಟ್ಟುಕೊಂಡು ಭದ್ರವಾಗಿ ನೋಡುವಂಥ ಕೆಲಸವನ್ನು ಮಾಡ್ತೇವೆ. 3 ದಿವಸ ಆದ ಕೂಡಲೇ ಅವರನ್ನ ನೀವು ಯಾರು ಬೇಕಾದರೂ ಹೋಗ್ಬೋದು ಅಂತ ಹೇಳ್ತೀವಿ. ಯಾರು ಕೂಡ ಹೋಗಲ್ಲ. ಇಷ್ಟವರೆಗೆ ಹೋದದ್ದು ಎಲ್ಲಿ ಕೂಡ ಇಲ್ಲ. ಉಂಟ ರಮೇಶ್ರೆ? ಎಲ್ಲಿ ಕೂಡ ಇಲ್ಲ. ನಾನು ಅಷ್ಟು ದಿವಸ ನಿಲ್ತೇನೆ. ಇವತ್ತು ಯಾರು ಅವರನ್ನು ಶಿಬಿರಾರ್ಥಿಗಳನ್ನು ಇಲ್ಲಿ ಹಾಕಿದ್ದಾರ, ಅವ್ರನ್ನ ಹಾಕಿದವರನ್ನು ಒಳಗೆ ಬಂದವರನ್ನು ಹೇಳ್ತಾರೆ, ನಾನು ಯಾವುದಕ್ಕೂ ಹೊರಗೆ ಬರ್ತೇನೆ, ಹೊರಗೆ ಬಂದ ಕೂಡಲೇ ನಿನ್ನನ್ನು ಕಡಿತೇನೆ, ಕಾಲು ಮುರಿತೇನೆ, ಮತ್ತೊಂದು ಮಾಡ್ತೇನೆ, ಇನ್ನೊಂದು ಮಾಡ್ತೇನೆ ಅಂತ ಹೇಳ್ತಾರೆ. ಅದೇ ವ್ಯಕ್ತಿ ಕೊನೆಯ ದಿವಸ, ಕುಟುಂಬದ ದಿವಸ ಆಗಿ ವಿದಾಯ ಆಗಿ ಅವನು ಕಣ್ಣೀರು ಹಾಕ್ತಾನೆ. ಖಾರದ ಪುಡಿ ಹಾಕಿದ್ರು ಕಣ್ಣಲ್ಲಿ ನೀರು ಬರದ ವ್ಯಕ್ತಿ
ಕೊನೆ ಕಾಲದಲ್ಲಿ ನಂಡ ಕೊನೆಯ ಕ್ಷಣದಲ್ಲಿ ಕಣ್ಣೀರು ಹಾಕಿ ಹೋಗುವಂಥದ್ದು. ಇದು ಪರಿವರ್ತನೆ. ಇದು ಪರಿವರ್ತನೆ ಜಗದ ನಿಯಮ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಪ್ರಥಮದಲ್ಲಿ ಹೇಳಿದೆ, ಇದು ಪುಣ್ಯದ ಕೆಲಸ. ಒಬ್ಬ ವ್ಯಕ್ತಿ ಹಾಳಾಗುವಂಥ ವ್ಯಕ್ತಿಗೆ ಜೀವನವನ್ನು ಕಟ್ಟಿಕೊಡುವಂಥದ್ದು ಇದು ಪುಣ್ಯದ ಕೆಲಸ. ಎಷ್ಟೋ ನನ್ನ ತಾಯಂದಿರ ಕೈವಣಿ ಭಾಗ್ಯವನ್ನು ಉಳಿಸಿದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಅದು ಮಧ್ಯವರ್ಜನ ಶಿಬಿರ. ಆತ್ಮೀಯರೇ, ಇವತ್ತು ನಾವೆಲ್ಲರೂ ಕೂಡ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇದಕ್ಕೆ ಒಂದಷ್ಟು ಖರ್ಚುಗಳಿವೆ. ನನಗೆ ಮೊನ್ನೆ ಮೇಡಮ್ ಹೇಳಿದರು, ನಾವು ಪೂರ್ವ ತಯಾರಿ ಮೀಟಿಂಗ್ ಮಾಡಿದೆವು ಸರ್, ನಮಗೆ ನಮ್ಮ ಅಧ್ಯಕ್ಷರು ಮತ್ತು ನನ್ನ ಪದಾಧಿಕಾರಿಗಳು, ಈ ಊರಿನ ಗಣ್ಯರು ಎಲ್ಲರೂ ಕೂಡ ನನ್ನ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಧರ್ಮಸ್ಥಳದಿಂದ ಆಗುವಂಥ ಕಾರ್ಯಕ್ರಮ ಅದರಲ್ಲೊಂದು ಮಹತ್ವ ಉಂಟು, ಅದಕ್ಕೆ ಕಿಮ್ಮತ್ತುಂಟು. ಇದು ಧರ್ಮಸ್ಥಳದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ನಡೀತದೆ. ಇದು ಮಾಡುವಂಥ ಕಾರ್ಯಕ್ರಮ ಯಾರು ದುಶ್ಚಟದಲ್ಲಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ ಅಂಥವರಿಗೆ ಹೆಲ್ಪ್ ಮಾಡುವಂಥ ಕಾರ್ಯಕ್ರಮ. ಆ ದೃಷ್ಟಿಯಲ್ಲಿ ಒಂದಷ್ಟು ಸಂಪನ್ಮೂಲಗಳನ್ನ ಇಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಆಗಿದೆ. ಪ್ರೀತಿಯ ಬಂಧುಗಳೇ, ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕನಿಷ್ಠ ಒಂದು 3 ಲಕ್ಷದವರೆಗೆ ಖರ್ಚಿರುತ್ತದೆ. 3 ಲಕ್ಷದವರೆಗೆ ಈ ಭಾಗದ ಎಲ್ಲ ಗಣ್ಯರು, ಜನಪ್ರತಿನಿಧಿಗಳು, ಆಮೇಲೆ ದೇವಸ್ಥಾನದವರು, ಊರಿನವರು ಎಲ್ಲರೂ ಕೂಡ ತನ್ನ ಮನ ಧನಗಳಿಂದ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ಶಿಬಿರಾರ್ಥಿಗಳಿದ್ದೀರಿ, ನಿಮಗೆ ಒಂದು ಕಿವಿ ಮಾತು. ಇವತ್ತು ನಿಮ್ಮನ್ನ ಯಾರು ಬೇರೆ ಯಾರಲ್ಲ, ನಿಮ್ಮ ಆತ್ಮೀಯ, ನಿಮ್ಮ ಹಿತೈಷಿ. ನಿಮಗೆ ಈಗ ಅವನು ನೋಡಿದರೆ ಸಿಟ್ಟು ಬರಬಹುದು, ಆದರೆ ನಿಮ್ಮ ಹಿತೈಷಿ ಅವನು ತಂದು ಇಲ್ಲಿ ನಿಮ್ಮನ್ನ ಶಿಬಿರಕ್ಕೆ ಹಾಕಿದ್ದಾರೆ. ಅವರು ನಿಜವಾಗಿ ನನ್ನ ಪುಣ್ಯವಂತರು. ಅವರನ್ನ ನಗರೊಟ್ಟಿಗೆ ನೀವು ಕೂಡ ನನ್ನ ಪುಣ್ಯವಂತರು. ಆತ್ಮೀಯರೇ, ಈ 8 ದಿವಸದಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಆಗ್ತದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಿಂದ ಇದನ್ನು ಸ್ವೀಕಾರ ಮಾಡಿ. ಆತ್ಮೀಯರೇ, ಮತ್ತೊಂದು ವಿಚಾರ ಅಂತ ಹೇಳಿದರೆ, ಈ ಅವಕಾಶ ನಮ್ಮ ಊರಲ್ಲಿ ಎಷ್ಟೋ 100, 400, 500, 1000ವರೆಗೆ ನಡ್ಕೊಂಡು ಇರ್ಬೋದು ಈ ಭಾಗದಲ್ಲಿ ಕುಡಿತ ಮಾಡುವಂಥವರು. ಆದರೆ ಇವತ್ತು ಈ ಅವಕಾಶ ನಮಗೆ ಸಿಕ್ಕಿದೆ. ನೀವು ನಾಳೆ ಕೂತ್ಕೊಂಡು ಆಲೋಚನೆ ಮಾಡಿ, ಈ ಅವಕಾಶ ನನಗೆ ಸಿಕ್ಕಿದೆ, ನಾನು ಜೀವನದಲ್ಲಿ ಬದಲಾವಣೆ ಆಗಬೇಕು, ಏನನ್ನು ಕಳ್ಕೊಂಡಿದ್ದೇನೋ ಅದನ್ನು ಮುಂದಿನ ಹಂತದಲ್ಲಿ ನಾನು ಪಡ್ಕೊಳ್ಬೇಕು ಅನ್ನೋ ಗುರಿಯನ್ನು ಇಟ್ಟುಕೊಂಡು ಇಲ್ಲಿ ರಮೇಶ್ ಆ್ಯಂಡ್ ಬಳಗ ಏನು ನಿಮಗೆ ನನಗೆ ಗೈಡ್ ಮಾಡ್ತಾರ, ಗಣೇಶರು ಏನು ಗೈಡ್ ಮಾಡ್ತಾರ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಶಿಬಿರದಲ್ಲಿ ಉತ್ತಮ ಒಬ್ಬ ಕಾರ್ಯಕರ್ತನಾಗಿ ಬೆರೀಬೇಕು. ಅದರ ಒಟ್ಟಿಗೆ 8 ದಿವಸ ಆದ ಕೂಡಲೇ ಹೋಗಿ ಮತ್ತೆ ಯಾವುದೇ ಕಾರಣಕ್ಕೂ ಹಿಂದಿನ ಚಟವನ್ನು ನಾವು ಪ್ರಾರಂಭ ಮಾಡುವ ಹಾಗಿಲ್ಲ. ಯಾಕಂದರೆ ಒಂದಷ್ಟು ಮಂದಿ ಚಟವನ್ನು ಪ್ರಾರಂಭ ಮಾಡಿದವರಿಗೆ ಬೇಡವಾದದ್ದಾಗಿದೆ. ಯಾಕಂದರೆ ಎಲ್ಲರೂ ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಇವರು ಸಹಾಯವನ್ನು ಮಾಡಿದ್ದಾರೆ. ಒಂದಷ್ಟು ವಾಲಂಟಿಯರ್ ರಾತ್ರಿ ಹಗಲನ್ನ ಅವರು ದುಡಿಯುತ್ತಾರೆ. ಹಾಗಾಗಿ ಅವರ ಸೇವೆಗೆ ಬೆಲೆ ಉಂಟು. ಇದು ಎಲ್ಲವನ್ನ ಆ ಮೇಲಿಂದ ಆ ಸ್ವಾಮಿ ನೋಡ್ತಾ ಇರ್ತಾರೆ. ಆತ್ಮೀಯರೇ, ಈ ಶಿಬಿರ 2080ನೇ ಶಿಬಿರ ಏನುಂಟ, ಇದು ಅತ್ಯುತ್ತಮ ಶಿಬಿರ ಆಗಬೇಕು. ಒಂದೇ ಒಂದು ಶಿಬಿರಾರ್ಥಿಗಳು ಡ್ರಾಪ್ ಔಟ್ ಆಗಬಾರ್ದು. ಅತ್ಯುತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಈ ವ್ಯವಸ್ಥೆಯನ್ನು ಸ್ವೀಕರಿಸಿ ಎಲ್ಲ ಶಿಬಿರಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಂಡು ಅತ್ಯುತ್ತಮ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರು, ಇಲ್ಲಿ ವೇದಿಕೆಯಲ್ಲಿ ಒಂದಷ್ಟು ಗಣ್ಯರಿದ್ದಾರೆ. 10, 15, 17 ಮಂದಿ ಗಣ್ಯರಿದ್ದಾರೆ. ಎಲ್ಲರ ನನ್ನ ಹೆಸರು ಹೇಳಲ್ಲ, ಅಂತೂ ಎಲ್ಲ ಗಣ್ಯರು ಕೂಡ ಇನ್ ಟೈಮಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಇದು ಧರ್ಮಸ್ಥಳ ಕಾರ್ಯಕ್ರಮ ಅಲ್ಲ, ಇದು ನನ್ನ ಕಾರ್ಯಕ್ರಮ, ನನ್ನ ಮನೆಯ ಕಾರ್ಯಕ್ರಮ ಅಂತ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೆ ಕೂಡ ವಿಶೇಷವಾಗಿ ಕ್ಷೇತ್ರದ ಪರವಾಗಿ ಹಾಗೂ ಜಿಲ್ಲೆಯ ಪರವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಲ್ಲಿಸುತ್ತಾ ನಮಗೆಲ್ಲರಿಗೆ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಅನುಗ್ರಹ ಸದಾ ಇರಲಿ ಅಂತ ಬೇಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. എല്ലാവർക്കും നമസ്കാരം. പ്രിയപ്പെട്ട അധ്യക്ഷൻ മഞ്ജുനാഥ് ആൾവാർ, നമ്മുടെ
ഇന്നത്തെ പരിപാടിയുടെ ഉദ്ഘാടനം ചെയ്ത ബ്രഹ്മശ്രീ ചക്രവാണി ദേവപൂജിത്തായ അരിക്കാട് അവറുകളെ, ജില്ലാ പഞ്ചായത്ത് അംഗം SS കളത്തൂർ, സുകേഷ് ഭണ്ഡാരി, സുരേഷ് കുമാർ ഷെട്ടി അടക്കമുള്ള പ്രിയപ്പെട്ട വിശിഷ്ട വ്യക്തിത്വങ്ങളെ, പ്രിയപ്പെട്ട നാട്ടുകാരെ, സഹോദരി സഹോദരന്മാർ, ധർമ്മസ്ഥല മഞ്ജുനാഥ ക്ഷേത്ര കമ്മിറ്റിയുടെ ആഭിമുഖ്യത്തിലുള്ള അതിൻ്റെ കളത്തൂർ ശാഖയിൽ ഇന്ന് നടക്കുന്ന 2080ാമത്തെ മദ്യവർജന ശിബിരമാണ് നടന്നുകൊണ്ടിരിക്കുന്നത്. നമ്മെ സംബന്ധിച്ചിടത്തോളം ഒരുപാട് ആളുകൾ മദ്യത്തിനും അടിമപ്പെട്ട് നിൽക്കുന്നു എന്നുള്ളതാണ് യാഥാർത്ഥ്യം. പക്ഷെ നമുക്ക് ഇന്ന് പഴയ കാലങ്ങളിൽ ഒരുപാട് ആളുകൾ റോഡരികിലും മറ്റും വീണ്ടെടുക്കുന്ന സാഹചര്യമുണ്ട്. തീർച്ചയായിട്ടും ഇന്ന് അതൊക്കെ റോഡരികിൽ വീണ്ടെടുക്കുന്ന ആളുകൾ വളരെ കുറവാണെങ്കിലും മദ്യത്തിന് അഡിക്റ്റായി ഒരുപാട് ആളുകളുണ്ട് എന്നുള്ളത് യാഥാർത്ഥ്യം. അതിനു വേണ്ടിയാണ് ഒരാഴ്ചക്കാലം ഇന്നു മുതൽ 12 വരെ മദ്യം ഒഴിവാക്കുന്നതിന് വേണ്ടി. നമുക്കറിയാം, മദ്യത്തിന് അടിമപ്പെട്ടവർ, അവർക്ക് ഭക്ഷണം പ്രാധാന്യമില്ല, രാവിലെ തന്നെ മദ്യം കിട്ടണമെന്നുള്ളതാണ് ഒരു കാര്യം. പക്ഷെ അങ്ങനെയുള്ള ആളുകളെ ഇവിടെ കൊണ്ടുവന്ന് ഒരാഴ്ചക്കാലം ഇവിടെ ശുശ്രൂഷിച്ച് മദ്യത്തിൽ നിന്നും അവരെ ഒഴിവാക്കി കിട്ടുന്നതിന് വേണ്ടിയാണ് നമ്മുടെ ധർമ്മസ്ഥലയുടെ ആഭിമുഖ്യത്തിൽ ഇവിടെ നടക്കുന്നത്. തീർച്ചയായും അത് ഒരുപാട് ആളുകൾക്ക് ഗുണം ചെയ്യുന്നുള്ള കാര്യത്തിൽ സംശയമില്ല. എനിക്കറിയാം, എൻ്റെ വീട്ടിൽ തന്നെ ഒരു ജോലി ചെയ്യുന്ന ഒരു സ്ത്രീ, തമിഴ്നാട്ടുകാരെ സ്ത്രീയുണ്ട്. പക്ഷേ അവരെപ്പോഴും രാത്രി കാലമായാൽ ഒരു 7-8 മണിയായാൽ വീട്ടിലേക്ക് ഫോൺ വിളിക്കും. വല്ലാത്ത വിഷമത്തിലാണ്. കാരണം എപ്പോഴും ഇങ്ങനെ ഫോൺ വിളിച്ച് ഞാൻ ചോദിച്ചു എന്താണ് ഈ പ്രശ്നം. അപ്പോൾ അദ്ദേഹം പറയും, എൻ്റെ മകന് മദ്യത്തിന് അടിമയാണ്. ഞാൻ ചെറുപ്രായത്തിൽ വിവാഹം ചെയ്ത് തരുമ്പോൾ എനിക്ക് 15ഓളം പവൻ പൊന്നുണ്ടായിരുന്നു. ഇന്ന് 1 ഗ്രാം പൊന്നു പോലുമില്ല. ഒരുപാട് സ്ഥലങ്ങളുണ്ടായിരുന്നു. ഇതൊക്കെ ഇവൻ്റെ മദ്യക്കാരനെ കൊണ്ട് നഷ്ടപ്പെട്ടു എന്നുള്ളതാണ്. ഇന്നും ആ പെണ്ണുകൾ ജോലി ചെയ്യുന്നുണ്ട്. പക്ഷേ എപ്പോഴും ഈ വിഷമത്തിനില്ല. കഴിഞ്ഞ തെരഞ്ഞെടുപ്പ് കാലത്ത് എന്നോട് പറഞ്ഞു, ഞാൻ ഇവർക്ക് വോട്ട് കൊടുക്കില്ല, മദ്യം നിർത്താത്തത് കൊണ്ട് ഞാൻ വോട്ട് ഇവർക്ക് അതുപോലെ ആ സർക്കാരിന് അനുകൂലമാണ്. വേറെ പുതിയ വന്നു മദ്യം ഇലക്ഷൻ കഴിഞ്ഞ ദിവസം ഞാൻ ചോദിച്ചത് എന്തായി, ഞാൻ പുതിയ പാർട്ടി വന്നിട്ടുണ്ട്, മദ്യം ഒഴിവാക്കുമെന്ന് പറഞ്ഞിട്ടുണ്ട്, അതുകൊണ്ട് അവർക്കാണ് വോട്ട് നൽകിയത്. അപ്പം ഒരാഴ്ച കഴിഞ്ഞപ്പോൾ അവർ പെണ്ണുങ്ങൾ പറയുകയാണ് 750 മദ്യശാല ഒഴിവാക്കിയിട്ടുണ്ട് എൻ്റെ നാട്ടിൽ, അത് വലിയ നല്ല കാര്യമാണ്. എങ്കിലും അത്തരക്കാർ നമുക്കറിയാം, നമ്മുടെ ഒന്നിച്ച് ജോലി ചെയ്തുകൊണ്ടായിരുന്നു ഒരുപാട് ആളുകൾ. ഞാൻ ജോലി ചെയ്യുന്ന സമയത്ത് എന്നോട് പോലും മദ്യം കഴിക്കാൻ നിർബന്ധിച്ച ആളുകളുണ്ടായിരുന്നു. ഞങ്ങൾ തമാശയ്ക്ക് കളിക്കുന്ന സമയത്ത് ഗ്ലാസ്സിൽ ഒഴിച്ചിട്ട് ആ ഗ്ലാസ് മദ്യം പോലും ഞാൻ കുടിക്കൂലെന്ന് പറഞ്ഞപ്പോൾ അതിന് ആ ഗ്ലാസ് വേറെ ആരും കുടിക്കാതെ മറിച്ച് കളഞ്ഞ സംഭവം പോലും എൻ്റെ അനുഭവത്തിലുണ്ട് എന്നുള്ളതാണ് ഒരു യാഥാർത്ഥ്യം. തീർച്ചയായും ഇത് ഉപകാരമായിരുന്നു. പക്ഷെ മദ്യത്തെക്കാൾ ഇനി വലിയ വിപത്തായി മാറിക്കൊണ്ടിരിക്കുന്നത് മയക്കുമരുന്നാണ്. തീർച്ചയായും നാം ഓരോ വീട്ടുകാരും നമ്മുടെ കുട്ടികളെ നാം മയക്കുമരുന്നിൽ നിന്ന് രക്ഷപ്പെടുന്നതിന് വേണ്ട ശ്രദ്ധിക്കണം എന്ന് മാത്രം പറഞ്ഞുകൊണ്ട് ഈ പരിപാടിയിലേക്ക് എല്ലാവിധ അഭിവാദ്യങ്ങൾ അർപ്പിച്ചുകൊണ്ട് നിർത്തുന്നു. ജയ് ഭാരത്. നമസ്കാരം. വേദിയിലും സദസ്സിലുമുള്ള ഏറ്റവും വിശിഷ്ടരായ ബഹുമാന്യ വ്യക്തിത്വങ്ങൾ, പഞ്ചായത്ത് പ്രസിഡന്റ് അടക്കമുള്ള ജനപ്രതിനിധികൾ, സാമൂഹ്യ സാംസ്കാരിക വൈജ്ഞാനിക മേഖലകളിലെ, രാഷ്ട്രീയ മേഖലകളിലെ
അത്യുന്നത സാരഥികളായ വിശിഷ്ട വ്യക്തിത്വങ്ങൾ ഇവിടെ ഇരിക്കുന്നുണ്ട്. പ്രിയപ്പെട്ട ജ്യേഷ്ഠാനുജന്മാരെ, സഹോദരി സഹോദരന്മാർ, ഞാൻ ഒന്ന് ബാനർ പെട്ടെന്ന് നോക്കിയപ്പോൾ, ഞങ്ങളൊക്കെ മലയാളം പഠിച്ച ആളുകളെ പെട്ടെന്ന് നോക്കിയപ്പോൾ എന്തോ മിസ്റ്റേക്ക് പോയതാന്ന് നോക്കി. ശരിക്കും 2026 ആണ്ടത്, ഇത് 2080 ആണ്. പിന്നെ ചെറിയ അറിവ് വെച്ച് നോക്കിയപ്പോൾ 2080 മദ്യവർജന ശിബിര എന്ന ശീർഷകം അവിടെ കാണാൻ ഇടയായി. ഞാനിതിൻ്റെ പ്രൊഫൈല് ബഹുമാന്യരായ ധർമ്മസ്ഥല സമിതിയുടെ ഈ മദ്യവർജന പ്രവർത്തനങ്ങൾക്കും ശിബിരങ്ങൾക്കും അതുപോലെ തന്നെ മറ്റു സാമൂഹ്യ പ്രവർത്തനങ്ങൾക്കും നേതൃത്വം നൽകുന്ന പൂജ്യശ്രീ ഡോക്ടർ ഡി വീരേന്ദ്ര ഹെഗ്ഡെയുടെ നേതൃത്വത്തിലുള്ള ഈ സമിതിയുടെ പ്രൊഫൈലൊന്ന് പരിശോധിച്ചപ്പോൾ അറിയാൻ കഴിഞ്ഞത് ആയിരക്കണക്കിന് കുടുംബങ്ങളുടെ കണ്ണീരൊപ്പാൻ വേണ്ടിയിട്ട് സഹായകമാകുന്ന രീതിയിലുള്ള പ്രവർത്തനങ്ങൾ. ഇവിടെ ഇന്ന് നമ്മൾ സംഗമിച്ചിട്ടുള്ള 2080 മദ്യശിബിര ക്യാമ്പുകളുടെ നടത്തി അതിൻ്റെ 2080ാമത്തെ സംഗമത്തിലാണ് നമ്മളിവിടെ. ഒരുപാട് ഇതുമായി നടക്കുന്ന പ്രവർത്തനങ്ങളെ പ്രൊഫൈലിൽ കാണാൻ വേണ്ടിയിട്ട് സാധിച്ചു. അനേകായിരം ആളുകളുടെ കുടുംബങ്ങളുടെ കണ്ണീരൊപ്പാൻ വേണ്ടിയിട്ട് സാധിച്ചു. അതിലൊക്കെ അപ്പുറത്ത് എന്നെ വല്ലാതെ ആകർഷിച്ചത്, ഞാൻ ഇങ്ങോട്ടേക്ക് കടന്നു വരുമ്പോൾ സുഹൃത്തുക്കളായ കുറെ ചെറുപ്പക്കാര് സംസാരിക്കുന്നതിനിടയിൽ അവർ പറഞ്ഞു, ഒരാൾ പറഞ്ഞു, ഞാൻ 16 വർഷമായിട്ട് മദ്യം ഉപയോഗിക്കുന്ന ആളായിരുന്നു. ഈ സമിതിയുടെ ക്യാമ്പിൽ പങ്കെടുത്ത് ഞാൻ 4-5 വർഷമായിട്ട് ഇപ്പോ മദ്യം ഉപയോഗിക്കാറില്ല. അങ്ങനെ ഓരോ ആളുകളോടും സംസാരിക്കുമ്പോൾ 2-3 ആളുകൾ അങ്ങനെ പറഞ്ഞു. എനിക്ക് തന്നെ അനുഭവമുണ്ട്. ഞങ്ങളുടെ സമുദായത്തിലെ പെട്ട ആളുകളായിട്ട് പോലും നിത്യ മദ്യോപയോഗത്തിന് അടിമപ്പെട്ട ആളുകൾ ഈ സമിതിയുടെ ക്യാമ്പിൽ പങ്കെടുത്ത്, ഈ ശിബിരത്തിൽ പങ്കെടുത്ത് അതിൽ നിന്ന് മുക്തി നേടിയ ആളെക്കുറിച്ച് നേരിട്ടറിവുള്ള ആളാണ്. നമ്മൾ ഒരുപാട് ക്യാമ്പയിനുകൾ നടത്താറുണ്ട്, ഒരുപാട് സംഗമങ്ങൾ നമ്മൾ നടത്താറുണ്ട്, പരിപാടികളൊക്കെ നടത്താറുണ്ട്. ഈ ധർമ്മസ്ഥല സംഘത്തിന്റെ ഏറ്റവും പ്രധാനപ്പെട്ട സംഗതി എന്ന് പറയുന്നത്, ഈ ക്യാമ്പിൽ പങ്കെടുത്ത് ഇതിൽ നിന്ന് മുക്തി നേടിയ ആളുകളെ അങ്ങനെ തന്നെ സമൂഹത്തിലേക്ക് ഉപേക്ഷിച്ച് വിടുകയല്ല, അവരെ നിരന്തരമായി ഫോളോ അപ്പ് നടത്തി വീണ്ടും വീണ്ടും അവരെ ഇതിന്റെ ഭാഗവാക്കാക്കി ഈ ക്യാമ്പയിനിലൂടെ നിരന്തരം അവരെ ഫോളോ അപ്പ് നടത്തുന്നുണ്ട് എന്ന്. നമ്മൾ സിഗരറ്റ് വലിക്കുന്ന ആളുകളെ കാണാറുണ്ട്. പലരും നമ്മുടെ ഫ്രണ്ട്സൊക്കെ പറയാറുണ്ട്, പിന്നെ ഞാൻ സിഗരറ്റ് നിർത്തി. അത് ഒരു തവണയല്ല നിർത്തുന്നത്, ഒരുപാട് തവണ ഞാൻ സിഗരറ്റ് വലി നിർത്തി എന്ന് പറയാറുണ്ട്. അങ്ങനെ മദ്യം നിർത്തുന്ന ആളുകളുണ്ട്, അതൊരിക്കലല്ല. ഒരുപാട് തവണ മദ്യം നിർത്തുന്ന ആളുകളെ നമുക്ക് കാണാൻ വേണ്ടി സാധിക്കാറുണ്ട്. പക്ഷെ ഒറ്റ തവണ മദ്യം നിർത്തി പിന്നെ ഉപയോഗിക്കാൻ കഴിയാത്ത രൂപത്തിലേക്ക് അവരെ വളർത്തിയെടുക്കുന്നതിലാണ് ഒരു സംഘത്തിന്റെ വിജയം. അത് സാധ്യമാകാൻ കഴിഞ്ഞ ഒരു സംഘമാണ് ധർമ്മസ്ഥല ഈ മദ്യശിബിര നിരോധന സംഘം എന്ന് അഭിമാനത്തോടെ പറയാൻ ഈ അവസരം ഞാൻ ഉപയോഗപ്പെടുത്തുന്നു. ഇതിന് നേതൃത്വം നൽകുന്ന ഇതിന്റെ സാരഥികളെ, ഈ നാടിന്റെ ഒരു ജനപ്രതിനിധി എന്ന നിലക്ക് മുക്തകണ്ഠം അവരെ ഹൃദയത്തോട് ചേർത്ത് വെച്ചുകൊണ്ട് അഭിനന്ദിക്കാൻ ഞാൻ ഈ അവസരം ഉപയോഗപ്പെടുത്തുന്നു. നിങ്ങൾ നടത്തുന്നത് കേവലം ഒരു ശിബിരമല്ല, സർക്കാർ തന്നെ
തൂഫാൻ എന്ന പേരിൽ വലിയ ഈ മയക്കുമരുന്നിന്റെ ഉപയോഗത്തെ നിരുത്സാഹപ്പെടുത്താൻ വേണ്ടിയിട്ട് ക്യാമ്പസുകളിൽ, നമ്മുടെ സ്കൂളുകളിൽ, വിദ്യാലയങ്ങളിൽ, മറ്റു ക്ലബ്ബുകളിലൊക്കെ സാമൂഹ്യ ഇടപെടലുകൾ നടത്തി അതിനെ പ്രോത്സാഹിപ്പിച്ചുകൊണ്ടിരിക്കുകയാണ്. ധർമ്മസ്ഥല ഈ സംഘത്തെ നിങ്ങൾക്ക് അഭിനന്ദിക്കാനുള്ളത്, നിങ്ങൾ നടത്തുന്നത് കേവലം ഒരു ശിബിരമല്ല, ഇത് സമൂഹത്തോട് നിങ്ങൾ നടത്തുന്ന ഏറ്റവും വലിയ ധാർമ്മിക പോരാട്ടമാണ്. അത് വിജയം കൈവരിക്കാൻ സാധ്യമാകട്ടെ എന്ന് ആശംസിച്ചുകൊണ്ട് എല്ലാവിധ ಅಭಿವಾದಗಳು ನಡೆದುಕೊಂಡು ನಾನು ನಡೆದನ್ನು ಜೈ ಹಿಂದ್. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬುಕ ಮಂಜೇಶ್ವರ ತಾಲೂಕು ಮಧ್ಯವರ್ಜನ ಶಿಬಿರದ ನೇತೃತ್ವದಲ್ಲಿ ನಡೆಪಂಚಿನ ಈ ಮಧ್ಯವರ್ಜನ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾದ ಜಯಪ್ರಕಾಶ್ ಕಾರಿಂಜ, ಈ ಶಿಬಿರನ ಉದ್ಘಾಟನೆ ಮಂತ್ರಿನ ಚಕ್ರಪಾಣಿ ದೇವೋಜ್ತಾಯರು, ಪಂಚಾಯತ್ ಅಧ್ಯಕ್ಷರಾದ VP ಖಾದರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಜೀಜ್ ಕಳತ್ತೂರು, ಮಂಜೇಶ್ವರ ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಂಚಿನ ಮಂಜುನಾಥ್ ಆಳ್ವರು, ಈ ವೇದಿಕೆಯ ಆಸನಾರಂಚಿನ ಮಾತ ಗೌರವಾನ್ವಿತ ವ್ಯಕ್తులు ಮೂಲ ಸೇರಿನಂಚಿನ ಬಂಧುಲೆ ಶಿಬಿರಾರ್ಥಿಗಳು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖಾಂತರ 2008ನೇ ಶಿಬಿರ ಇಲ್ಲಿ ಮುಂದೆ ನಡೆದುಕೊಂಡು ನಮ್ಮ ಈ ಕಳತ್ತೂರು ನನಪಿನ ಮೂರನೇ ಶಿಬಿರ 2018 ನೂವೆ ಭಜನಾ ಮಂದಿರ ಶಿಬಿರ ಆದ ದಯಗಂಡ ಈ ಸಮಿತಿಯ ಉಪಾಧ್ಯಕ್ಷರಂದೆ ನನ್ನ 7 ದಿನದ ಕಾಲ ಈ ಭಜನಾ ಮಂದಿರ ಈ ಶಿಬಿರ ನಡೆಪಿರುಂಡು. ನಮಗೆ ಮಾತ್ರೆಗಳ ಮಸ್ತ್ ಜವಾಬ್ದಾರಿ ಉಂಟು. ದಯಗಂಡ ಈಡೆ ಬತ್ತಿನ ಶಿಬಿರಾರ್ಥಿಗಳಿಗೆ ನಮ್ಮ ಇಲ್ಲ ಎಂಚ ಜೋಕ್ಲಿನ ತೂಪಿನ ಅವಯಲಕ್ಕೆ ಅಕ್ಲಿನ ತೋದು ಅಕ್ಲಿನ ಈ ದುಶ್ಚಟೋದು ಅಕ್ಲಿನ ಬುಡಪಾದ ಈ ಸಮಾಜದ ಮುಖ್ಯ ವಾಹಿನಿ ಕೂಡ ನಾವು ನಮ್ಮ ಕರ್ತವ್ಯ ದಿಂಜೊಂಡು ನಿಖಲು ಮಾತ್ರ ಐಕ್ಯಬೋಡಾದ ನನ್ನ 7 ದಿನ ಎಡ್ಡ ರೀತಿಯ ಶಿಸ್ತುಬದ್ಧವಾದ ಈ ಕ್ಯಾಂಪ್ ನಡೆಪಡು ಐಕ್ಯ ಮಾತ್ರ ನಿಖಲ ಸಹಕಾರ ಬೋರ್ನೊಂದು ಈ ಕಾರ್ಯಕ್ರಮಕ್ಕೆ ಪೂರ್ಣ ರೀತಿಯ ಬೆಂಬಲವನ್ನು ಘೋಷಿಸ ಒಂದು ಎನ್ನೆರಡು ಪಾತ್ರವಂತ ಬೇಜಾರು 2008ನೇ ಈ ಶಿಬಿರ ಮಹಾದೇವ ಕಲಾ ಸಭಾಭವನದು ಇದು ನಡೆತುಂಡು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತೀನಂಚಿನ ಬ್ರಹ್ಮಶ್ರೀ ಚಕ್ರಪಾಣಿ ದೇವಪೂಜಿತಾಯ ಆರಿಕಾಡಿ ಬೇರ್ನ ಪೂರ್ಣ ಆಶೀರ್ವಾದ ಪಡೆಯುವುದು ಅಧ್ಯಕ್ಷತೆ ವಹಿಸಿನಂಚಿನ ಹಿರಿಯರಾಯನ ಮಂಜುನಾಥ ಬೇರೆ ಈ ಕಾರ್ಯಕ್ರಮದ ವೇದಿಕೆಡಿತ್ತಿನ ಮಾತ ಗಣ್ಯ ವ್ಯಕ್ತಿಗಳಿಗ ಎನ್ನ ಅಭಿನಂದನೆಗಳಿಂದ ಸಂದ ಒಂದು ಈ ಒಂದು ಕಾರ್ಯಕ್ರಮ ಇನ್ನಿಕ್ಕದ 2008 ಬಂಡ ಏತೊಂದು ಪ್ರಯೋಜನತೆ ಕುರಿತು ಮಾತೆರೆಗಳ ಬಂದು ಎಡೆಯನ ಆಲೋಚನೆ ಮಾಡ್ಬೋದು ಅಂಚಾದು ಈ ಕಾರ್ಯಕ್ರಮ ಇನ್ನಿಡ್ದು 16 ತಾರೀಕು ಮುಟ್ಟ ನಡೆಪದ ಉಂಡು. ಈ ಕಾರ್ಯಕ್ರಮದ ಪ್ರಯೋಜನ ಪಡೆಯುವುದು ಈ ಕಾರ್ಯಕ್ರಮ ಎಡ್ಡ ರೀತಿಯಲ್ಲಿ ನಡೆಪಡು ಬಂದು ಪುತ್ತಿಗ ಗ್ರಾಮ ಪಂಚಾಯತ್ ಒಂದು ಸದಸ್ಯ ಬಂದು ನಮ್ಮಲ್ಲಿಟ್ಟು ಎನ್ನೆಲ್ಲ ಚೂರು ಮುಳೆ ಕೈತದ ಈ ವಾರ್ಡ್ ಬರ್ಕೊಂಡು ಕಳತೂರು ಒಡ್ಡಿಯಾರ ಹಳೆ ಮನೆಂಚಿಗೆ ಅಂಚಾದ ಇಂಕುಳ ಒಂಜಿ ಈ ಕಾರ್ಯಕ್ರಮದ ಪಾಪಿನಂಚಿನ ಅವಕಾಶ ತಿಕ್ಕೊಂಡು ದೇವರ ಬಾಕಿಯ ಬಂದು ಎನ್ನೆ ಮಾತೆರೆಗಳ ಎಡ್ಡಾಡು ಬಂದು ಕೊನೊಂದು ಈ ಕಾರ್ಯಕ್ರಮವು ಪೂರ್ಣ ರೀತಿಯ ಶುಭ ಕೋರೊಂದು ಎನ್ನ 2 ಪಾತ್ರವನ್ನು ಮುಂತಾದ ಮಾತೆರೆಗಳು ನಮಸ್ಕಾರ. ಓಂ ಗುರುಭ್ಯೋ ನಮಃ. ವೇದಿಕೆಯಲ್ಲಿದ್ದಂತಹ ಎಲ್ಲ ವಂದಿಸುತ್ತಾ ಇಲ್ಲಿ ನೆರೆದಿರುವಂತಹ ಎಲ್ಲ ಇವತ್ತಿನ ಶಿಬಿರಾರ್ಥಿಗಳೇ, ಅದೇ ರೀತಿ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳೇ, ಇವತ್ತು ಶಿಬಿರಾರ್ಥಿಗಳು ತುಂಬ ಕಡಿಮೆ ಕಾಣ್ತಾರೆ, ಆದರೆ ಇನ್ನು ಬರುವವರು ಇದ್ದಾರೆ. ಆದರೆ ಶಿಬಿರಾರ್ಥಿಗಳಿಗೆ ಕೆಲವರಿಗೆ ಜಬರ್ದಸ್ತಿಯಲ್ಲಿ ತಂದಿರಬಹುದು, ಆದರೂ ಅವರಿಗೆ ಒಂದು ಅವಕಾಶ ಇದು. ಯಾಕೆಂದರೆ ಸಮಾಜದಲ್ಲಿ ತಪ್ಪು ದಾರಿಗೆ ಹೋದರೆ ಯಾರು ಅವರನ್ನು ಸರಿ ಮಾಡಲಿಕ್ಕೆ ಬರುವುದಿಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ತಂಡದವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ತುಂಬ ಒಳ್ಳೆಯ ಕೆಲಸ. ಅದೇ ರೀತಿ ಶಿಬಿರಾರ್ಥಿಗಳಿಗೆ ಮತ್ತೊಂದು ಮಾತು, ನಿಮಗೆ ಬರುವಾಗ ಕಷ್ಟವಾದರೂ ಹೋಗುವಾಗ ಇದರ ಪ್ರಯೋಜನ ಖಂಡಿತವಾಗಿಯೂ ಸಿಗುತ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳುತ್ತಾ,
ಆ ಮಂಜುನಾಥ ದೇವರು ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳಿಗೆ ಹಾಗೂ ಸಭೆಯಲ್ಲಿ ನೆಲೆಸಿರುವಂತಹ ಆತ್ಮೀಯರೇ, 2080ನೇ ಮಧ್ಯವರ್ಧನ ಶಿಬಿರ ಬಹುಶಃ ಇದು ಕಳೆದ 3 ಸಲ ನಡೆಯುವುದು. ಆದ ಕಾರಣ ಶಿಬಿರಾರ್ಥಿಗಳು ಸ್ವಲ್ಪ ಕಡಿಮೆ ಆಗಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ಕುರುಕರ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳಲಿಕ್ಕೆ ನಮಗೊಂದು ಸಂತೋಷ. ಪ್ರಥಮ ಸಲ ನಮಗೆ ನಮ್ಮ ನಿರೀಕ್ಷೆಗೆ 100 ಜನ ಇದ್ದರೆ 120, 130 ಜನ ಬಂದು ಶಿಬಿರಾರ್ಥಿಗಳನ್ನು ಕೆಲವು ಬಿಟ್ಟಿದ್ದೇವೆ, ಆಗುವುದಿಲ್ಲ ಅಂತೇಳಿ. ಆದರೆ ಈ ಸಲ ಜನ ಕಡಿಮೆ ಆದ್ದಕ್ಕೆ ಸಂತೋಷವೇ ಬಂದದ್ದು. ಬಂದ ಶಿಬಿರಾರ್ಥಿಗಳಿಗೆ ಒಟ್ಟಿಗೆ ಮನೆಯವರು ಬಂದಿರಬಹುದು. ಶಿಬಿರಾರ್ಥಿಗಳಿಂದ ಜಾಸ್ತಿ ಮುತುವರ್ಜಿಬೇಕಾದ ಮನೆಯವರಿಗೆ. ಇವರು ಯಾಕೆ ಈ ವ್ಯಸನಕ್ಕೆ ಗುರಿಯಾಗ್ತಾರೆ ಅಂತೇಳಿ, ಮನೆ ಅಂತ ಹೇಳಿದರೆ ಮನಸ್ಸನ್ನು ತುಂಬಿಕೊಂಡು ಮಾನಸಿಕವಾಗಿ ನೆಮ್ಮದಿಯನ್ನು ಪಡ್ಕೊಂಡು ಇರಬೇಕಾದ ಒಂದು ಸ್ಥಳ ಆಗಿರ್ತದೆ ಮನೆ. ಹೊರಗೆ ದುಡಿದು ಬಸವಳಿದು ಮನೆಗೆ ಬರುವಾಗ ಅವರಿಗೆ ಬೇಕಾದ ಆದರಾತಿಥ್ಯವನ್ನು ಕೊಡದೆ ಬಂದ ಕೂಡಲೇ ತಲೆ ಮೇಲೆ ಜರೀಲಿಕ್ಕೆ ಶುರು ಮಾಡಿದರೆ ಮಾನಸಿಕವಾಗಿ ನೆಮ್ಮದಿ ಸಿಗಲಿಕ್ಕೆ ಕುಡುಕರಾಗ್ತಾರೆ. ಆವಾಗ ತಿದ್ದಿಕೊಳ್ಬೇಕಾದ ಅವರು ಮಾತ್ರ ಅಲ್ಲ, ಆ ಮನೆಯವರು ಕೂಡ ತಿದ್ದಿಕೊಳ್ಬೇಕು. ಒಮ್ಮೆ ದಾರಿ ತಪ್ಪಿದರೆ ಆ ದಾರಿಗೆ ತಂದು ಸರಿಪಡಿಸಲಿಕ್ಕೆ ತುಂಬ ಕಷ್ಟ ಉಂಟು. ಗೊತ್ತಾಗ್ಕೊಂಡ ಶಿಬಿರಾರ್ಥಿ ಆಗ್ಲು ಬತ್ತಾಗ್ಲು ಮಾತಾಡ್ತಾ ಅಕ್ಲ ಇಲ್ಲಾರೆ ತಕ್ಕಲ ಜಾಗ್ರತೆ ಮಾಡ್ತಾವ್. ಇಲ್ಲಾರ ತಾಕ್ಲು ಬೆಂದದ್ದು ಬರ್ಕೊಣೆ ಇಲ್ಲಾಡೆಗೆ ಬರ್ತದ ಅನ್ನಾಗ ಸಮಾಧಾನವಾದ ಆಕ್ಳಿಗೆ ಬೋಡಪ್ಪನ ಅಂಚಿದ ಬಚ್ಚಿ ಎಲ್ಲ ಬೋಡಪ್ಪನ ಬಾಜೆಲ್ಲ ಕೊರ್ಪಣೆ ಕೊಡ್ತು ಅಕ್ಲೆ ತರತೆ ಬಿದ್ದೆ ಲಾಗಿತ್ತು ಒಂದು ಪೋಂಟ ಇವಳು ಸಮಾಧಾನ ತಿಕ್ಕೊಂಡು ಬಂದು ಅಕ್ಲ ಸಮಾಧಾನ ನಾಡೊಂದು ಪೋಪೇರು ಇವಾಗ ಇನ್ನಿರ್ತ ಬೊಕ್ಕ ನಿಕ್ ಇಲ್ಲಾಡ ತಕ್ಕಲ ಜಾಗ್ರತೆ ಮಾಡ್ತಾಳೆ. ಅಕ್ಲೇನು ಮಾತ್ರ ಪಂಡದ ಗುಣ ಐತಿ ಅನ್ನೋತ್ತ ಹತ್ರ ಪೋತುಂಡು ಇವಾಗ ಆಯ್ತೊಂದು 50% ನಮ್ಮವೇ ತಪ್ಪು ತುಕೊಂಡು ಇನ್ನಿತ್ತಿ ತಿದ್ದಣಿಯರಿಂದ ಅವಕಾಶ ಏನು ಪಂಡ್ಬಿಡಿ ಅಂತಂದ್ರೆ ಮಕ್ಕಳೇ ಮಾತ್ರ ಆಯ್ತು ಇಲ್ಲಾಟ ಹಾಕ್ಲೆ ಸಮಾಲೋಚನೆ ಮಾಲ್ತೊಂದು ಉಳ್ಳೇರೋ ಮಕ್ಕಳು ಮೂಳು ಅವಾಗ 7 ದಿವಸ ನಡ್ಕೊಂಡು ಈ ಸಮಾರಂಭ ಇಂಚಿತ ಎಂಟು ಸಮಾರಂಭತ್ತು ಅಂತೆಲ್ಲ ಈ ಸಮಾರಂಭ ಇಲ್ಲಾರ ತಕ್ಕಳ ಭಾಗವಹಿಸ ಒಂದತ್ತು ಮುಳುಗೊರ್ಪುಣತೆ ಸಲಹೆ ಸೂಚನೆ ಪೊರ್ಲೋಡಿ ಪರಿಪಾಲನೆ ಮಾಡ್ಬೋದು ಬೊಕ್ಕ ಮುಳ್ಪಟ್ಟಲ್ಲಿ ಎತ್ತೊಂದು ಹೋದಾಯ್ಬುಗ ಪಂಡ್ಪಣೆ ಆಯ್ತು ನಿಕ್ಲೇನ ಅವಳು ಕ್ಯಾಂಪ್ಗೆ ಪಾಟ್ಲ ಗುಣ ಇತ್ಯಾತ ಪಂಡತ್ತು ಸುರುಡ ನಮ್ಮದೇ ಇದ್ದೇವೆ ನೋಡು ಆಕೆನ್ನು ಮಾತ್ರ ಪಂಡ್ಪಣೆ ಆಯ್ತು. ಅದೇ ರೀತಿ ಮುಂದಕ್ಕೆ ಜೀವನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾದ ಸಂಪೂರ್ಣ ಸಹಕಾರವನ್ನು ಧರ್ಮಸ್ಥಳದಿಂದ ನಮ್ಮ ಪೂಜೆ ಕಾವಂತರ ಮುಖಾಂತರವಾಗಿ ಲಕ್ಷಾಂತರ ಜನರಿಗೆ ಒದಗಿಸಿಕೊಡ್ತಾ ಇರ್ತಾರೆ. ಬೇಕಾದವಾದ ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ಧರ್ಮಸ್ಥಳ ಗ್ರಾಮೋದ್ಯೋಗ ಸಮಿತಿಯವರು ನಮಗೆ ತುಂಬ ಹೃದಯದಿಂದ ಬೇಕಾದ ವ್ಯವಸ್ಥೆಯನ್ನು ಮುತುವರ್ಜಿಯಿಂದ ಮಾಡಿಸಿಕೊಳ್ತಾ ಇದ್ದಾರೆ. ಅದರ ಅಗತ್ಯವನ್ನು ಪಡ್ಕೊಳ್ಳುವವರಿಗೆ ಕೆಲವರಿಗೆ ನಮಗೆ ಗೊತ್ತಿರುವುದಿಲ್ಲ. ಏನು ಕಷ್ಟ ಬಂದರೂ ಕೂಡ ಅವರನ್ನು ಸಂಪರ್ಕಿಸಬೇಕು ಬೇಕಾದ ರೀತಿಯಲ್ಲಿ ನಾವು ಅವರ ಕೈಯಿಂದ ಅನುಕೂಲವನ್ನು ಪಡ್ಕೊಂಡು ಬಂದರೆ ಸಮಾಜದಲ್ಲಿ ಸುಖಶಾಂತಿಯನ್ನು ನೆಮ್ಮದಿಯನ್ನು ಬಯಸಿ ಬರುವವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಲ್ಲಿ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆಯವರು ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ಕೊಡ್ತಾರೆ. ಊರಿಗೆ ಲೋಕಕ್ಕೆ ಶುಭವನ್ನು ಹಾರಿಸಿಕೊಂಡು ದೇವರು ಒಳ್ಳೆಯದು ಮಾಡಲಿ ಎಂದು ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಅಭಿನಂದನೆಗಳು. ಶ್ರೀತ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಬ್ರಹ್ಮಶ್ರೀ ಚಕ್ರಪಾಣಿ ದೇವಪೂಜಿತಾರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಸೇರಿದಂಥ ಶಿಬಿರಾರ್ಥಿಗಳೇ, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಎಲ್ಲ ಜವಾಬ್ದಾರಿಯುತ ಬಂಧು ಭಗಿನಿಯರೇ, ಈ ಒಂದು ಶಿಬಿರ ಉತ್ತಮ ರೀತಿಯಲ್ಲಿ ನಡೆಯಲಿ, ಮಹಾದೇವರ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸ್ತಾ ಈ ಶಿಬಿರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಜೈ ಹಿಂದ್, ಜೈ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹ ಬೇಡುತ್ತಾ ಈ ದಿವಸದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ರಾಜಪುರೋಹಿತ ಚಕ್ರಪಾಣಿ ದೇವಪೂಜಿತಾಯರೇ, ಸಮಾರಂಭದ ಅಧ್ಯಕ್ಷರೇ, ಎಲ್ಲ ಗೌರವಾನ್ವಿತರೇ ಮತ್ತು ಶಿಬಿರಾರ್ಥಿಗಳೇ, ಎಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು. ನಮ್ಮ ಕಳತ್ತೂರಿನಲ್ಲಿ ಇದು 3ನೆಯ ಮಧ್ಯವರ್ಜನ ಶಿಬಿರ ನಡೆಯುತ್ತಾ ಇದೆ. ಈಗಾಗಲೇ 2 ಶಿಬಿರಗಳಲ್ಲಿ ಸಾಕಷ್ಟು ಜನ ಮದ್ಯ ವ್ಯಸನವನ್ನು ಬಿಟ್ಟು ಉತ್ತಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಉಂಟು.
ವ್ಯಸನ ಒಂದು ಸ್ವಯಂಕೃತ ಅಪರಾಧ. ಆ ಅಪರಾಧಕ್ಕೆ ಪ್ರಾಯಶ್ಚಿತ ಮಾಡಬೇಕಾದ್ರೆ ಇಂಥ ಶಿಬಿರಗಳಿಗೆ ಬಂದು ಮತ್ತೆ ಆ ಅಪರಾಧವನ್ನು ಮತ್ತೆ ಮಾಡದಿರುವಂಥದ್ದು ನಮ್ಮ ಉತ್ತಮ ಜೀವನಕ್ಕೆ ಮತ್ತೆ ದಾರಿದೀಪ ಹಾಕಲಿಕ್ಕೆ ಸಾಧ್ಯ ಇದೆ. ಇಂಗ್ಲೀಷಲ್ಲಿ ಒಂದು ಶಬ್ದ ಇದೆ, ಹ್ಯಾಬಿಟ್ ಅಂತ. ಹ್ಯಾಬಿಟ್ ಅಂತ ಹೇಳಿದರೆ ಈ ರೀತಿ ವ್ಯಸನಕ್ಕೆ ಅದು ಚಟ. ಹ್ಯಾಬಿಟಲ್ಲಿ ಒಂದೊಂದೇ ಅಕ್ಷರ ತೆಗೆದರೂ ಕೂಡ, ಎಚ್ಚನ್ನು ತೆಗೆದರೂ ಕೂಡ ಬಿಟ್ ಅಂತ ಉಳಿಯುತ್ತೆ, ಸ್ವಲ್ಪ ಉಳಿಯುತ್ತದೆ ಅಂತ ಲೆಕ್ಕ. ಏನು ತೆಗೆದು ಬಿಡಿ ಅಲ್ಲಿ ಮತ್ತೆ ಕೂಡ ಬಿಟ್ ಅಂತ ಉಳಿತದಂತೆ. ಬಿಯನ್ನು ತೆಗೆದರೂ ಕೂಡ ಇಟ್ಟು ಅಲ್ಲೇ ಇದೆ, ಆ ಇಟ್ಟು ಕೂಡ ಉಳಿಬಾರದು. ಸಂಪೂರ್ಣವಾಗಿ ಆ ವ್ಯಸನವನ್ನು ನಾವು ತ್ಯಜಿಸಿ ಮತ್ತೆ ಉತ್ತಮ ಪ್ರಜೆಗಳಾಗಬೇಕು ಅಂತ ಹೇಳುವುದೇ ಈ ಶಿಬಿರದ ಮುಖ್ಯ ಉದ್ದೇಶ. ಈ ಶಿಬಿರದಲ್ಲಿ ಸಾಕಷ್ಟು ಜನ ಭಾಗವಹಿಸಿ ಆ ವ್ಯಸನವನ್ನು ತೊರೆದು ಮುಂದೆ ಉತ್ತಮ ಪ್ರಜೆಗಳಾಗಿ ಬಾಳಿ ನಿಮ್ಮ ಮನೆಗೆ ಮತ್ತು ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುವಂತಾಗಲಿ ಈ ಶಿಬಿರ ಅತ್ಯಂತ ಯಶಸ್ವಿಯಾಗಿ ಜರಗಲಿ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಮಂಜುನಾಥ ಸ್ವಾಮಿ ಬೇರೆಯಲ್ಲ, ನಮ್ಮ ಮಹಾದೇವ ಕೂಡ ಬೇರೆಯಲ್ಲ. ದೇವರ ಅನುಗ್ರಹ, ಆಶೀರ್ವಾದ, ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಒಂದು ಅವಕಾಶ ಇದ್ದದ್ದಕ್ಕಾಗಿ ಸಂಬಂಧಪಟ್ಟ ಎಲ್ಲರಿಗೆ ನಾನು ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಂದನೆ, ಅಭಿನಂದನೆಗಳು. ಹಲೋ, ಓಂ ಶ್ರೀ ಮಂಜುನಾಥ ನಮಃ. ಆರಾಧ್ಯ ದೇವರೇನ ಶ್ರೀ ಮಂಜುನಾಥ ಸ್ವಾಮಿನ ಮನಸ್ಸರಿದಂದು ಪರಮ ಪೂಜ್ಯ ಕೌವದ್ಯನ ಹೆಚ್ಚನೆ ಮಾತೃಶ್ರೀ ಹೇಮಾವತ್ಯಮ್ಮನ ಆಶೀರ್ವಾದ ಪಡೆಯೊಂದು ಇನ್ನಿತ ದಿನಮಾನಡು 2008ನೇ ಮಧ್ಯವಚನ ಶಿಬಿರ ಉದ್ಘಾಟನೆ ಮಂಚಿನ ಪೂಜ್ಯ ಅಂಚನೆ ಗಣ್ಯರು ಬಿನ್ಯರಿಗೆ ಮಾತನಿಗಳ ಎನ್ನ ಉಡಲ್ದಿಗೆ ಸಂತವಾದು ತೊಂಬಡುಕು ನಂಚಿನ ಶಿಬಿರಾರ್ಥಿಗಳು ಅಂಚನೆ ಶಿಬಿರಾರ್ಥಿಗಳ ಈಶಿನ ಮಾತನಿಗಳ ಎನ್ನ ಉಡಲ್ದಿಗೆ ಸ್ವಲ್ಪ ತಂದಲೆ ನಮಕ್ ಪರಮ ಪೂಜ್ಯ ಕಾವಂದಿರೆ ಮಲ್ಪರಂಜನ ಈ ಪುಣ್ಯದ ಕಾರ್ಯ ನೆಲ ಒಂಜಿ ಮಧ್ಯವರ್ಜನ ಶಿಬಿರ ಅನೇಕ ಮಹಿಳೆಯರ ನಕಲ ಪಂಜ ನಕಲ ಕಣ್ಣೀರನ್ನು ಬರೆಸುಜಿನ ಈ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಇನಿ ಪಾಲ್ಪಡೆದ ಒಂಜಿ ಭಾಗ್ಯ ನಮಕ್ಕೆ ಶಿಬಿರಾರ್ಥಿನಗಲ ಎಂಗಪ್ಪರಿಗಲೆ ಎಂಗಲ ಇನಿ ಇತ್ತ ಎಡೆಬದ್ದ ತಿಕ್ಕಲ್ದ ಬರಿಯಾದ ಅಂದ ನಿಕಲ ಅಂಚ ಎಣ್ಣೆರ ಬಲ್ಲಿ ಇನ್ನಿಲ್ದ ಬಕ್ಕ ನಿಕಲ್ನ ಭವಿಷ್ಯ ಬದಲಾಪನ ಅಂಚಿನ ದಿನ ನಿಕಲ ಬರಲೆ ಮುಲ್ಪ ಕೊರ್ಪುರಂಚಿನ ಮಾತಾಡಿದ ಈ ಶಿಬಿರ ಪ್ರತಿಯೊಂದು ಭಜನೆ ಬೊಕ್ಕ ಸತ್ಸಂಗ ಮಾತಾ ವಿಷಯ ಸರಿಯಾದ ಗಮನದ ಕೈಬೇಕಲ್ಲಿ ನಿಖಲ್ ಅಗ್ಲೆಗೆ ಸರಿಯಾದ ಆ ಸತ್ಸಂಗ ಸರಿಯಾದ ಪಾಲ್ಪಡೆಯರ್ನಾದ ನಿಖಲ್ನ ಭವಿಷ್ಯ ಉಜ್ವಲ ಪಡೆದಲ್ಲ ಸಂಶಯ ಇಜ್ಜಿ ಈ ಮಧ್ಯವರ್ಜಿನ ನಿಖಲ್ ಮಾರಕ ಪಂಪಿರ ಪ್ರತಿಯೊಂದು ಬಹು ಮಾದಕ ಉಂಡು ನಮಗ ಮಾತಾಕಲ ಮಾರಕನೇ ಅಂಚೆ ಅದು ಪುನಃ ನಮ್ಮ ಏನೇ ಸದುಪಯೋಗ ಮನ್ಪಡು ಅಂಚನೆ ನಮ್ಮ ಸಮಾಜಡ್ಲ ಒಂಜಿ ಜನಕಲು ಬದಲಾವಣೆ ಮನ್ಪುಂಜಿನ ಅಭಿಜ್ಞಾನ ಮನ್ಪುಡುಂಜಿ ಪ್ರತಿಯೊಂದು ಕಾರ್ಯಕ್ರಮಡ್ಲ ಈ ಪುಟುಣಗಳ ಪರ್ಪುನಿ ಸೈನಿಕಲ ಪರ್ಪುನಿ ಪನ್ನ ಅಂಚಿನ ಕಾರ್ಯಕ್ರಮ ನಮ್ಮ ಐನಾತ್ ಕಡೆಗಣಿ ಸೇರಿದೋಡು ಮಧ್ಯ ಮೇಲೆ ಗಮನ ಈ ಮದಿರಂಗಿದ ಕಾರ್ಯಕ್ರಮ ಅಂಚನೆ ಮಧ್ಯ ಮುಕ್ತವಾದ ಕಾರ್ಯಕ್ರಮ ಮನ್ಪಡ ಪ್ರಯತ್ನ ಮನ್ಪಡು ಪ್ರತಿಯೊಂದು ಕಾರ್ಯಕ್ರಮ ಎಡ್ಡೆ ಕಾರ್ಯಕ್ರಮ ಪುಟ್ಟಿನ ಪರ್ಪದ ಕಾರ್ಯಕ್ರಮ ಮಧ್ಯ ಮುಕ್ತವಾದ ಕಾರ್ಯಕ್ರಮ ತೊಡಗಿಸಿನ ಈ ಕಾರ್ಯಕ್ರಮ ನಮ್ಮ ಸಮಾಜ ನಿರ್ಮಾಣ ಮಾಡ್ಕೊಂಡು ಅಂಚನ ಮಾತ್ರ ಮಧ್ಯವರ್ಜನೆಗೆ ಈ ಶಿಬಿರ ಕೊಂಚ ಸಾರ್ಥಕತೆ ಪಡೆಯಲು ಸಾಧ್ಯವಿದ್ದು ಮಾತ್ರ ಅಲ್ಲ ಈ ಶಿಬಿರದ ನಗಲಿಗೆ ಈಗಲ ಭವಿಷ್ಯನ ಉಜ್ವಲಾದ ರೂಪಿಸೋದಕ್ಕೂ ಮುಂಚಿನ ಸಹಕಾರ ಮನ್ಪಲೆ ಎಡೆ ರೀತಿ ನಡಪಲೆ ನಾವು ನಿಮ್ಮ ಸಮಾಜ ಎಡೆ ರೀತಿಯ ಜನಕಲಾಯರ ಪ್ರಯತ್ನ ಮನ್ಪಲೆ ಬಂದು ಎನ್ನ ಎರಡು ಪಾತ್ರವನ್ನು ಕೊಡಬಲಿಸುವಂದ್ರೆ ಜೈ ಗ್ರಾಮಾಭಿವೃದ್ಧಿ ಯೋಜನೆ ಈ ಯಾಗಿಡಿತನ ಸರ್ವ ದೈವ ದೇವರಿಗಳ ಕೈ ಮುಗಿಯೊಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಮನಸಾರ ನೆನೆತಂದು ಪೂಜ್ಯ ಕಾವಂದರಿಗೆ ಅಡ್ಡ ಬರುವುದು ಮೂಳು ನೈನಿ ಉದ್ಘಾಟನೆ ಮಾಡ್ತಂತಿನ ಪೂಜ್ಯ ಬ್ರಹ್ಮಶ್ರೀ ಚಕ್ರಪಾಣಿ ದೇವಪುತ್ಯಾರೆ ಶ್ರೀ ಯೋಗಿ ಚಂಡೇರೆ ಸುರೇಶ್ ಕುಮಾರ್ ಶೆಟ್ಟಿ ಶ್ರೀ ಸುಖೇಶ್ ಭಂಡಾರಿ ಇಂಥ ಈ ಕ್ಯಾಂಪ್ದ ಅಧ್ಯಕ್ಷನ ಜಯಪ್ರಸಾದ್ ರೈ ನೆತ್ತ ನಿರ್ದೇಶಕರಾಯನಂತೆ ಆ ಭಾವನ ಐಕ್ಯರೆ ಅದೇ ರೀತಿ ವೇದಿಕೆಡಿತ್ತನ ಮಾತ ಬಂಧುಲೆ ಇನಿ ಮುಲ್ಪ ಈ ದೀಪ ಪತ್ತಾದ ಮುಲ್ಪಲ್ಲಿ ಕ್ಯಾಂಪು ಒಂದು ಕ್ಯಾಂಪ್ ಹತ್ತು ನಿಜವಾದ ನಮ್ಮ ಪನ್ನೀರ ನಮಪಿದ ಇದೊಂದು ಕ್ಯಾಂಪು ಅತನ ಶಿಬಿರ ಅಂತ ಮನ್ಪ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಪ್ರತಿಷ್ಠೆ ಮಾತ್ರ ನಂಜಿನ ದೀಪ ಈ ದೀಪಡೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸ್ವತಃ ಮತ್ತದು ಕೊಂಡು ನಂಚಿನ ಹೊರತು ನಮಗ ಮಾಂತರಿಗಳ ಗೊತ್ತುಂಡು
ವೀರೇಂದ್ರ ಹೆಗ್ಡೆರು ಕಾವಂದರಲ್ಲಿ ಎತ್ತನಲ್ಪ ಆ ಮಂಜುನಾಥ ಸ್ವಾಮಿ ಎತ್ತು ಬಿರುನ ಸತ್ಯ ನಮಗೆ ಮಾಂತರೆಗಳು ಗೊತ್ತುಂಟು. ಅಂಚಿನ ಕಾವಂದರಿನ ಆಶೀರ್ವಾದದೆತ್ತದೆ, ಕಾವಂದರಿನ ಅನುಮತಿದೆತ್ತದೆ, ಕಾವಂದರಿನ ಒಪ್ಪಿಗೆ ಪಡೆದೆ ಈ ದೀಪ ನೇನಿ ಮುಲ್ಪ ಶ್ರೀ ಚಕ್ರಪಾಣಿ ದೇವ ಪೂಜ್ಯಾಯರು ಗೊತ್ತಾಯರು ಐಟ್ಟು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮುಲ್ಪ ನೆಲೆಯಾದುಳ್ಳೇರು ಮಂಡಳಿ ನಮಗೆ ಮಾಂತರೆಗಳ ವಿಶ್ವಾಸ. ಆ ಸ್ವಾಮಿನ ನೆಲೆ ಮಾತ್ರ ಆಗ್ತದೆ. ಮುಳ್ಪತ್ತೆ ಕೆಲವು ಮತ್ತು ಪೇರು ಈ ಕ್ಯಾಂಪುಡು ಬತ್ತನಾಗ್ಲಿ ಅವಳಿ ಪೋಪೇರು ಮೂಳೆ ಪೋಪೇರು ಎತ್ತೆ ಮಗಳನ್ನ ಅಂದ್ವಲ್ಪನೆಂದೆ ಆಂಡ ಏರ್ಲೈಕ್ ಭಯಪಡಪುನ ಅವಶ್ಯಕತೆ ಐತಿ. ಶ್ರೀ ಮಂಜುನಾಥ ಸ್ವಾಮಿ ಮುಲ್ಪ ಎಂಚ ಪ್ರತಿಷ್ಠೆ ಆತೇರ ಅವೇ ಗೊತ್ತು ಅಣ್ಣಪ್ಪಂಜುಲಿಲ್ಲ ಮುಲ್ಪ ಕೊಡುತ್ತದೆ ಕಾವಿನಿ ಉಂಟಾದೇ ಆ ಪ್ರತಿಷ್ಠೆ ಆತನೆ ಐದಾದಂದು ಕೇವಲ ಒಂದು ಮನುಷ್ಯ ನಿರ್ಮಿತವಾದ ಶಿಬಿರ ಆಗ್ತದೆ. ದಯಂಡ ವೀರೇಂದ್ರ ಹೆಗ್ಡೆ ನಮ್ಮ ಕಾವಂದರೆ ಎಡೇನ ಆಲೋಚನೆ ಮಾಡ್ತದೆ ನೆಕ್ಕ ಪುದರ್ ಇಡ್ತೇನೆ ಮದ್ಯ ನಿಷೇಧ ಮಾಡ್ಕೊಳ್ಳಿ ಅವು ನೆಗೆಟಿವ್ ಆಗಿ ಮದ್ಯ ನಿಷೇಧ ಅನ್ನೋದಾಗ ಇಂಥ ಅವು ಇಂಚ ನಿಷೇಧ ಇನ್ನು ನಮಗೆ ಉಪಯೋಗ ಮಾಡ್ಕೊಡೋದು ಅದಕ್ಕೆ ವಿರುದ್ಧವಾಗಿ ಒಂದು ಪ್ರಕ್ರಿಯೆ ಜನಗಳ ಉಂಟಾಗೋದು. ಮದ್ಯ ವರ್ಜನ ಅವು ಪಾಸಿಟಿವ್ ಆಗಿ ಆ ಮದ್ಯ ವರ್ಜನ ನಮ್ಮ ಇನ್ನು ಗುಡ್ಪುಣೆ ನಮ್ಮ ನಿಷೇಧ ಮಲ್ಪಣಬೇತೆ ವರ್ಜ ಮಲ್ಪಣಬೇತೆ ಅಪ್ಪ ಆ ಪುದರ್ ಮದ್ಯ ವರ್ಜನ ಒಂದು ಹಿಡಿದು ನಮಕಾಯ್ತ ಬಗ್ಗೆ ಬೋಧನೆ ನಮಕಾಯ್ತ ಬಗ್ಗೆ ಜ್ಞಾನ ಶಕ್ತಿ ಮಲ್ಪೇರೆ ಉಂಡು ಮಲ್ಪೇರೆ ಸಾಧ್ಯ ಆತಂದ ಅವು ಆ ಕಾವಂದರ್ನ ಪರಿಶ್ರಮದ ಪರ ಇನ್ನು 2008ನೇ ಕ್ಯಾಂಪು ಈ 2008ನೇ ಕ್ಯಾಂಪು ಅಂದಾಜು ಮಲ್ಪೆ ಒಂದು ಕ್ಯಾಂಪು 500 ಜನ ಭಾಗವಹಿಸಿದ ಅಂಡ ಆ 100 ಇಲ್ಲಿ ಕೇವಲ 100 ಜನ ಆಗ್ತದೆ. ಆ 100 ಇಲ್ಲಿ ಎಡ್ಡಾಣಿ ಆ 100 ಇಲ್ಲಿ ನೋಡ ಈ 2008 ನೀವು ಲೆಕ್ಕ ಮಾಡಲಿ 2 ಲಕ್ಷ ಚಿಲ್ಲರೆ ಇಲ್ಲ ಅಂಡಿ ಆತ ಇಲ್ಲ ನಮ್ಮ ಕಾಸರಗೋಡು ಜಿಲ್ಲೆ ಇಡ್ಲ ಕರ್ನಾಟಕ ಇಡ್ಲಾದೆ ತಮ್ಮ ಆ ಮದ್ಯ ವ್ಯಸನ ಮದ್ಯ ಬಿಡುತ್ತು ಮದ್ಯ ವರ್ಜನೆ ಮಾಡ್ತದೆ ಆಗಲ ಇಲ್ಲು ಎಡ್ಡೆ ಆಗ್ತದೆ ಆಗಲ ಜೋಕ್ಲು ಎಡ್ಡೆ ಆಗ್ತದೆ ಆಗಲ ಕುಟುಂಬ ಎಡ್ಡೆ ಒಂದು ಸತ್ಯ ನಮ್ಮ ತಿಳಿಯೋದು ಏತೋ ಜನ ಮಾರ್ಗದ ವರೆಗೆ ಪೂರ್ಣಾಗ್ಲಿ ಪರ್ಲದ ಇಲ್ಲು ಕಟ್ಟದೆ ಆ ಇಲ್ಲಲ್ಲಿ ವಾಸ ಜೀವನ ಮಲ್ಪನಾಡಿ ಬಿಟ್ಟ ಎತ್ತದ ಬಂಡ ಅವು ಕೇವಲ ನಮ್ಮಂದು ಹೊತ್ತು ಆ ಧರ್ಮಸ್ಥಳದ ಆ ಪುದರೇ ನಡಪಣಂಚಿನ ಕ್ಯಾಂಪು ನಿಗಳು ಮಾಂತೆಲ್ಲ ನೆಟ್ಟು ಬತ್ತದುಲ್ಲರಿ ಈ ಕ್ಯಾಂಪು ನನ್ನ 7 ದಿನ ನಡಪೇರುಂಡು. ಈ ಕ್ಯಾಂಪು ಬೊಡಾಯಿನ ಸೌಕರ್ಯಗಳು ಪೂರ ಮುಲ್ಪ ಮಲ್ತದ ಕೊಡ್ತೀರಿ. ಆ ಸೌಕರ್ಯಗಳು ಉಪಯೋಗ ಮಲ್ತೊಂದು 3 ಎಂಕ್ಲ ಲೆಕ್ಕ ಪ್ರಕಾರ ಒಂದು 100 ಮುಟ್ಟ ಜನಕ್ಕೆ ಬರ್ತದೆ ತಮ್ಮ ಮಧ್ಯವರ್ಜನೆ ಭಾಗವಹಿಸಾದೆ ತಮ್ಮ ಜೀವನ ಎಡ್ಡೆ ಮಲ್ತನ್ನು ಇರೋದನ್ನ ವಿಶ್ವಾಸ ಎಂಕ್ಲೆ ಉಂಟು. ಇನ್ನು ನಮ್ಮ ಮಾಂತ ತೂವೊಂದುಲ್ಲ ಪೇಪರ್ ಪೂರ ಬತ್ತೊಂದುಂಡು. ಈ ಕೇರಳದ ಸರ್ವೆ ಮಲ್ತರಿ ಇಡೀ ಇಲ್ಲದ ಈ ಕೇರಳ ಇತ್ತನಾಥ ಇಲ್ಲ ಸರ್ವೆ ಮಲ್ತದ ನೆಟ್ಟು ತಿಕ್ನ ಒಂದು ಉತ್ತರ ಎಂತಿನ ಅಂಡ 10 ಇಲ್ಲಿಡು ಒರಿಯಾಗ ಕ್ಯಾನ್ಸರ್ ಈತ 1000 ಲಕ್ಷ ಗಟ್ಟಲೆ ಇಲ್ಲಿತ್ತಲ್ವ 10 ಇಲ್ಲಿಡು ಒರಿಯಾಗ ಕ್ಯಾನ್ಸರ್ ಮುಲ್ಪ ಕೇರಳ ನಡತೊಂದುಂಡು. ನೆಕ್ಕ ಕಾರಣ ಈ ಮದ್ಯನ ಮಾದಕ ದ್ರವ್ಯ ಉಪಯೋಗ ಮದ್ಯ ಉಪಯೋಗ ಅತಿಯಾಯನ ಮದ್ಯ ಉಪಯೋಗ ಅವು ನಮ್ಮ ಕರ್ಲನ್ಗೆ ಮಲ್ಪಡು ಕ್ಯಾನ್ಸರ್ ಸಾಧಿ ಮಲ್ತದ ಕೊರ್ಪುಂಡು ಜೀವನನೇ ಹಾಲು ಮಲ್ಪುಂಡು ಅಪ್ಪಂದೆಲ್ಲ ಪೂರ ಮುಕ್ತಿ ಅವರು ನಮ್ಮ ಮಾತ್ರ ನಮ್ಮ ನನ ಬರ್ಪುಣ ಪಾರಂಪರ್ಯ ನಮ್ಮ ಜೋಕ್ಲು ನಮ್ಮ ಬಂಧುಗಳು ಬಾಂಧೆಲ್ಲ ಈ ಮದ್ಯದಿಂದ ಮುಕ್ತಾವಡು ಮಾದಕಂದಿರದ ಮುಕ್ತಾವಡು ಎಡ್ಡೆ ಸಮಾಜ ನಿರ್ಮಾಣ ಆವಡು ನಾಡ ನೆಕ್ ಮಾಂತ ಜನಗಳ ಸಹಾಯ ಸಹಕಾರ ಅಗತ್ಯ ಉಂಡು. ಆ ದೇವರ ನಮಿತ್ತ ವಿಶ್ವಾಸ ಅಗತ್ಯ ಉಂಡು. ಆ ವಿಶ್ವಾಸ ಹಿಡಿದು ಮಾಂತೆಲ್ಲ ಮುಲ್ಪ ಇದು ಮುಳ್ದು ಪೋನಾಗ ಒಂದು ಹೊಸ ಜೀವನ ನಮ್ಮ ನವಜೀವನ ನೋಡ್ರ ಆ ಹೊಸ ಜೀವನ ನಿಗ್ಲು ತೋಡು ದಯಗೊಂಡ ಈಡೆ ಮುಟ್ಟ ನಮ್ಮ ಪರ್ದೊಂದು ಪೂರೊಂದು ಒಂದು ಪುನಗ ನಮ್ಮನೆ ಚೀಂದು ಬಂದ್ಪುಣ ಜನಕ್ಕಲೇ ನಮ್ಮ ಮಧ್ಯವರ್ಜನ ಮಾಡ್ತದ ಅವೇ ಜನಕ್ಕಳನ್ನೊಟ್ಟಿಗೆ ಕೂಡುದು ಹೊಸ ಜೀವನ ಮಾಡ್ಪುಣಗ ನಮಕ್ಕೆ ತಿಕ್ಕುನ ಗೌರವ ಮರ್ಯಾದೆ ಐದು ನಮ್ಮ ನೆನಪುಡು ಐತ ಮುಖಾಂತರ ನಮ್ಮ ಇಲ್ಲದಾಗ್ಲಿ ನಮ್ಮ ಜೋಕುಳು ನಮ್ಮ ನಂಬದಿತ್ತಂಜಾಗ್ಲಿ ಸಂತೋಷ ಪಡೆಯುವಂತಿನ ಆ ಗಳಿಗೆನೆ ನಮ್ಮ ನೆನೆತದ ಈ ಕ್ಯಾಂಪ್ಗೆ ಬರಲು ಈ ಕ್ಯಾಂಪು ಎಡ್ಡೆ ರೀತಿ ನಡಪಡೆ ಆ ಮಂಜುನಾಥ ಸ್ವಾಮಿ ಮುಲ್ಪ ಸ್ಥಿರವಾದ ಈ 7-8 ದಿನಗಳ ಮುಲ್ಪ ಸ್ಥಿರವಾದ ಪಡೆ ಅಣ್ಣ ಪಂಜುರ್ಲಿ ಮುಳು ಸ್ಥಿರವಾದ ಪಡೆ ಅನ್ನೋದೇ ಪ್ರಾರ್ಥನೆ ಮಾಡ್ತೊಂದು ಎನ್ನ 2 ಪಾತ್ರ ಅಂತಾರೆ. ಜೈ ಭಾರತ್. ಮಂಜುನಾಥ ನಮಃ. ಪರಮ ಪೂಜ್ಯ ಕಾವಂದೂರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ 2080ನೇ ಮಧ್ಯವರ್ಜನ ಶಿಬಿರದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಈಗಾಗಲೇ ಉದ್ಘಾಟನೆಯನ್ನು ನೆರವೇರಿಸಿದಂಥ ಬ್ರಹ್ಮಶ್ರೀ ಚಕ್ರಪಾಣಿ ದೇವಪೂಜಿತಾಯ ಆರಿಕಾಡಿ ಇವರಿಗೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಮಂಜೇಶ್ವರ ತಾಲೂಕು ಹಾಗೂ ನಮ್ಮ ವ್ಯವಸ್ಥಾಪನಾ ಸಮಿತಿ ಕಳತ್ತೂರು ಮಂಜೇಶ್ವರ ಇದರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತೇನೆ.
ಅವರಿಗೆ ನಮ್ಮ ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರ ಗೌರವಿಸಬೇಕಾಗಿ ಸಮಿತಿ ಸದಸ್ಯರಲ್ಲಿ ವಿನಂತಿಯನ್ನು ಮಾಡ್ತೇವೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಸಭಾಧ್ಯಕ್ಷತೆಯನ್ನು ಹೊಂದಿರುವಂತಹ ಶ್ರೀ ಮಂಜುನಾಥ ಆಳ್ವ ಮಡ್ಡೋ ಸರ್ ಅಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಿಜಿಸ್ಟರ್ ಮಂಜೇಶ್ವರ ತಾಲೂಕು, ಇವರು ಕೂಡ ಅಧ್ಯಕ್ಷತೆಯನ್ನು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಜೇಶ್ವರ ತಾಲೂಕು ಇದರ ಪರವಾಗಿ ಪ್ರೀತಿಪೂರ್ವಕದ ಧನ್ಯವಾದವನ್ನು ಬಯಸ್ತೇನೆ ಸರ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀ VP ಅಬ್ದುಲ್ ಖಾದರ್ ಅಧ್ಯಕ್ಷರು, ಕುಂಬಳಿ ಗ್ರಾಮ ಪಂಚಾಯತ್, ಇವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತೇನೆ. ಹಾಗೂ ಶ್ರೀಯುತ ಅಜೀಜ್ ಕಳತ್ತೂರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಕಾಸರಗೋಡು ಜಿಲ್ಲೆ, ಶ್ರೀಯುತರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಬಯಸಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಈ ಭಾಗದ ವಾರ್ಡ್ ಮೆಂಬರ್ ಆಗಿರುವಂಥ ಶ್ರೀ ಸುಖೇಶ್ ಭಂಡಾರಿ ಸರ್, ಸದಸ್ಯರು, ಗ್ರಾಮ ಪಂಚಾಯತ್ ಕುಂಬ್ಳೆ, ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಬಯಸ್ತಿದ್ದೇವೆ. ನಮ್ಮೊಂದಿಗೆ ಶ್ರೀ ಬಾಲಕೃಷ್ಣ ರೈ, ಸದಸ್ಯರು, ಪುತ್ತಿಗೆ ಗ್ರಾಮ ಪಂಚಾಯತ್, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಬಯಸಿದ್ದೇವೆ. ನಮ್ಮ 2080ನೇ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಜಯಪ್ರಸಾದ್ ರೈ ಕಾರಿಂಜ ಸರ್ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಬಯಸ್ತಿದ್ದೇನೆ. ನಮ್ಮ ಈ ವ್ಯವಸ್ಥಾಪನಾ ಸಮಿತಿ 2080ನೇ ಮಧ್ಯವರ್ಷ ಶಿಬಿರದ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಶೆಟ್ಟಿ ಪೂಕಟ್ಟೆ ಸರ್ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸ್ತೀನಿ. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕರು ಶ್ರೀಯುತ ಬಾಬು ನಾಯಕ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಒಂದು ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತೇನೆ ಸರ್. ಶ್ರೀಯುತ ಯೋಗೀಶ್ ಕಡಮಣ್ಣ ಸರ್, ಧಾರ್ಮಿಕ ಮುಖಂಡರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಂಜೇಶ್ವರ ತಾಲೂಕಿದರ ಸದಸ್ಯರು ಕೂಡ ಆಗಿರುವಂತಹ ಯೋಗೀಶ್ ಕಡಮಣ್ಣ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಶಿವರಾಮ ಭಟ್ ಕಾರಿಂಜ, ಅಧ್ಯಕ್ಷರು ಕ್ಷೀರೋತ್ಪಾದನಾ ಸಹಕಾರಿ ಸಂಘ ಕಿದೂರು, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಬಯಸ್ತಿದ್ದೇನೆ. ಶ್ರೀಯುತ ಉದಯ್ ಕುಮಾರ್ ಆನೆಬಾಗಿಲು, ಪ್ರಗತಿಬಂಧು ಅಧ್ಯಕ್ಷರು, ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ, ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಬಯಸ್ತೇನೆ ಸರ್. ಗೌರವ ಉಪಸ್ಥಿತಿಯಾಗಿ ನಮ್ಮ ಕುಂಬಳೆ ವಲಯದ ವಲಯಾಧ್ಯಕ್ಷರು ಶ್ರೀ ಮಹೇಶ್ ಪುನಿಯವರು ಸರ್ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತಿದ್ದೇನೆ ಸರ್. ಹಾಗೂ ನಮ್ಮ ಸಮಿತಿಯ ಪದಾಧಿಕಾರಿಗಳು ಶ್ರೀ ಶ್ರೀನಿವಾಸ ಆಳ್ವ ಮಡ್ಡೋ ಸರ್ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತೇನೆ. ಹಾಗೂ ನಮ್ಮ ಕುಂಬಳೆ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀ ಅಮಿತಾ ದೇವದಾಸ್ ಆಳ್ವ ಮೇಡಮ್ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತೇನೆ. ಹಾಗೂ ನಮ್ಮ ಈ ಒಂದು ಸಭಾಭವನದ ಶ್ರೀ ಮಹಾದೇವ ಕಿದೂರು ಮಹಾದೇವ ಸಭಾಭವನದ ಅಧ್ಯಕ್ಷರಾದಂತಹ ಶ್ರೀ ಬಾಲಕೃಷ್ಣ ನೆಲ್ಲಿಯಾಡಿಕ ಸರ್ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತೇನೆ. ಹಾಗೂ ನಮ್ಮ ಈ ಒಂದು ವೇದಿಕೆಯಲ್ಲಿ ನಮ್ಮ ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿಗಳು ಶ್ರೀ ಗಣೇಶಾಚಾರ್ಯ ಸರ್ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತೇನೆ ಸರ್. ಹಾಗೂ ನಮ್ಮ ಮಂಜೇಶ್ವರ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಶಶಿಕಲಾ ಸುವರ್ಣ ಮೇಡಮ್ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತೇನೆ ಮೇಡಮ್. ಹಾಗೂ ನಮ್ಮ ಈ ಒಂದು ಮಂಜೇಶ್ವರ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸದಸ್ಯರಾಗಿರುವಂತಹ ತಾಲೂಕು ಸದಸ್ಯರಾಗಿರುವಂತಹ ಶ್ರೀಮತಿ ವಿದ್ಯಾಪೈ ಮೇಡಮ್ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಬಯಸ್ತಿದ್ದೇನೆ ಮೇಡಮ್. ಅದೇ ರೀತಿಯಾಗಿ ಇನ್ನೋರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸದಸ್ಯರಾದಂತಹ ಚಂದ್ರ ಕಾಜೂರ್ ಸರ್ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸ್ತಿದ್ದೇನೆ ಮೇಡಮ್ ಸರ್. ಅದೇ ರೀತಿಯಾಗಿ ಈ ಒಂದು 8 ದಿನಗಳ ಈ ಒಂದು ಶಿಬಿರವನ್ನು ಸಂಯೋಜನೆ ಮಾಡಿ ಎಲ್ಲ ಮಾಹಿತಿ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ ಶಿಬಿರಾಧಿಕಾರಿಯಾಗಿರುವಂತಹ ಶ್ರೀಯುತ ಶ್ರೀ ರಮೇಶ್ ಕೆ ಸರ್ ಇದ್ದಾರೆ. ಅವರಿಗೂ ಕೂಡ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸಿದ್ದೇನೆ ಮೇಡಮ್. ಹಾಗೂ ಈ ಒಂದು ಶಿಬಿರದ ಚಿಕಿತ್ಸಾ ತಂಡದಲ್ಲಿ ಇರುವಂತಹ ನಮ್ಮ ಶ್ರೀಯುತರು ಇದೇ ಊರಿನವರಾದಂತಹ ಶ್ರೀ
ಡಾಕ್ಟರ್ NK ಕುಲಾಲ್ ಸರ್ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸಿದ್ದೇನೆ ಸರ್. ಅದೇ ರೀತಿಯಾಗಿ ಜೀವನಾಥ್ ಜೋಡಕಟ್ಟೆ ಸರ್ ಕೂಡ ನಮ್ಮೊಂದಿಗಿದ್ರು. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸಿದ್ದೇನೆ ಸರ್. ಅದೇ ರೀತಿಯಾಗಿ ಎಲ್ಲ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಕಾಸರಗೋಡು ಜಿಲ್ಲಾ ನವಜೀವನ ಸಮಿತಿ ಸದಸ್ಯರು ಹಾಗೂ ನಮ್ಮ ಮಂಜೇಶ್ವರ ತಾಲೂಕಿನ ನವಜೀವನ ಸಮಿತಿ ಸದಸ್ಯರು ಹಾಗೂ ನಮ್ಮ ಈ ಭಾಗದ ಶ್ರೀ ಕಿದೂರು ಶ್ರೀ ಮಹಾದೇವ ನವಜೀವನ ಸಮಿತಿಯ ಸದಸ್ಯರು ಹಾಗೂ ಎಲ್ಲ ಒಕ್ಕೂಟದ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರು ಇಲ್ಲಿ ಬಂದಿದ್ದೀರಿ. ಎಲ್ಲರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ವಿರಮಿಸುತ್ತಿದ್ದೇವೆ.